For the last 1 month, we've been studying about angelology, study of angels. ನಾವು ಕಳೆದ 1 ತಿಂಗಳಿಂದಲೂ ಸಹ ಈ ಒಂದು ದೇವದೂತರ ಶಾಸ್ತ್ರದ ಕುರಿತಾಗಿರತಕ್ಕಂತ ಅಧ್ಯಯನವನ್ನ ನಾವು ಮಾಡುತ್ತಾ ನಾವು ಬಂದಂತವರವಾಗಿದ್ದೇವೆ. Quickly a recap in 2 minutes. 2 ನಿಮಿಷಗಳಲ್ಲಿ ನಾವು ಏನನ್ನ ನೋಡಿದ್ದೇವೆ ಎಂಬುದಾಗಿರತಕ್ಕಂತ ಒಂದು ಚಿಕ್ಕ ಇಣುಕು ನೋಟವನ್ನ ನಾವು ನೋಡೋಣ. We looked at how God created angel before he created this earth and man. ಈ ಲೋಕದ ಮನುಷ್ಯನನ್ನ ಮತ್ತು ಈ ಒಂದು ಭೂಮಿಯನ್ನ ಉಂಟು ಮಾಡುವುದಕ್ಕೆ ಮುಂಚೆ ದೇವರು ಯಾವ ರೀತಿಯಾಗಿ ದೇವದೂತರನ್ನ ಆತನು ಸೃಷ್ಟಿಸಿದನು ಎಂಬುದಾಗಿರತಕ್ಕಂತ ಸಂಗತಿಯನ್ನು ನೋಡಿದ್ದೇವೆ. Looked at the nature of angels. ಈ ಒಂದು ದೇವದೂತರ ಸ್ವಭಾವವನ್ನು ನಾವು ನೋಡಿದ್ದೇವೆ. We looked at the different classification of the angels. ಈ ಒಂದು ದೇವದೂತರ ಬೇರೆ ಬೇರೆ ರೀತಿಯಾದಂತಹ ವರ್ಗಾವಣೆಯ ಕುರಿತಾಗಿರತಕ್ಕಂತ ಸಂಗತಿಯನ್ನ ನಾವು ನೋಡಿದ್ದೇವೆ. Different rank among them. ಅವರಲ್ಲಿ ಇರತಕ್ಕಂತ ಅನೇಕ ರೀತಿಯಾದಂತ ಹಂತಗಳನ್ನ ನಾವು ನೋಡಿದವರಾಗಿದ್ದೇವೆ. We also looked at 2 classes of angels since the fall of Lucifer, that is elect angels and fallen angels. ನಾವು ಲೂಸಿಫರನ ಆತನ ಬಿದ್ದು ಹೋಗುವಿಕೆಯ ಕುರಿತಾಗಿರತಕ್ಕಂತ ಸಂಗತಿಯನ್ನ ನಾವು ಪರಿಗಣಿಸುವಾಗ 2 ಗುಂಪಿನ ಒಂದು ದೂತರ ಕುರಿತಾಗಿರತಕ್ಕಂತ ಸಂಗತಿ, ಆರಿಸಲ್ಪಟ್ಟಂತಹ ದೂತರು ಮತ್ತು ಬಿದ್ದು ಹೋದಂತಹ ದೂತರ ಕುರಿತಾಗಿಯೂ ನಾವು ಇರತಕ್ಕಂತ ಸಂಗತಿಯನ್ನ ನಾವು ನೋಡಿದ್ದೇವೆ. We can also call them holy angels and evil angels. ಅವರನ್ನ ನಾವು ಪರಿಶುದ್ಧ ದೇವದೂತರು ಎಂಬುದಾಗಿ ಮತ್ತು ಕೆಟ್ಟ ದೇವದೂತರು ಎಂಬುದಾಗಿಯೂ ನಾವು ಪರಿಗಣಿಸಬಹುದು. Just like among man there is saved and unsaved man, among angels there are elect holy angels, there are evil unholy angels. ಹೇಗೆ ಮನುಷ್ಯರಲ್ಲಿ ರಕ್ಷಿಸಲ್ಪಟ್ಟಂತವರು ರಕ್ಷಿಸಲ್ಪಡದೇ ಇರತಕ್ಕಂಥವರಿದ್ದಾರೋ ಅದೇ ರೀತಿಯಾಗಿ ದೂತರಲ್ಲಿಯೂ ಸಹ ಪರಿಶುದ್ಧರು ಮತ್ತು ಕೆಟ್ಟ ರೀತಿಯಾದಂತಹ ದೇವದೂತರು ಇರತಕ್ಕಂಥ 2 ವರ್ಗಾವಣೆಯನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. Few weeks we looked at the different ministry of the holy angels. ಈ ಒಂದು ಕೆಲವು ವಾರಗಳಿಂದಲೂ ಸಹ ನಾವು ಈ ಒಂದು ಪರಿಶುದ್ಧ ದೂತರ ಅವರ ಕಾರ್ಯವನ್ನ ನಾವು ನೋಡಿದಂತವರಾಗಿದ್ದೇವೆ. Their service, their ministry. ಅವರ ಸೇವೆಯ ಕುರಿತಾಗಿರತಕ್ಕಂತ ಸಂಗತಿಯನ್ನ ನಾವು ನೋಡಿದ್ದೇವೆ. They are ministering spirits, first ministering to God. ಅವರ ಒಂದು ಸೇವೆಯ ಒಂದು ಆತ್ಮದಲ್ಲಿ ಅವರು ದೇವರಿಗೆ ಸೇವೆಯನ್ನ ಮಾಡತಕ್ಕಂತ ಮೊದಲನೇದಾಗಿ ಇರತಕ್ಕಂಥದ್ದಾಗಿದೆ. We also looked at their service to Jesus Christ came to this world. ಅವರ ಒಂದು ಕರ್ತನಾದಂತಹ ಯೇಸು ಕ್ರಿಸ್ತನಿಗೂ ಸಹ ಮಾಡಿದಂತ ಸೇವೆಯ ಕುರಿತಾಗಿ ಈ ಲೋಕದಲ್ಲಿ ಆ ಒಂದು ಸಂಗತಿಯನ್ನು ಸಹ ನಾವು ನೋಡಿದಂತವರಾಗಿದ್ದೇವೆ. They were involved in the Lord's ministry from the announcement of his birth to his ascension to heaven. ಆ ಕರ್ತನಾದಂತಹ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹುಟ್ಟಿ ಬರುವ ಆ ಒಂದು ಸಂಗತಿಯಿಂದ ಹಿಡಿದು ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಈ ಲೋಕವನ್ನ ಬಿಟ್ಟು ಪರಲೋಕಕ್ಕೆ ಏರಿ ಹೋಗುವುದ ತನಕೂ ಸಹ ಅವರ ಒಂದು ಸೇವೆಯನ್ನ ಕರ್ತನಾದಂತಹ ಯೇಸು ಕ್ರಿಸ್ತನಲ್ಲಿ ಮಾಡಿದಂತ ಸಂಗತಿಯನ್ನ ನಾವು ನೋಡಿದ್ದೇವೆ. And then in the future they will be involved in the rapture of the church. They will be involved in his second glorious coming. ನಂತರವಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನು ತನ್ನ ಸಭೆಯನ್ನ ಎತ್ತುವುದಕ್ಕೋಸ್ಕರವಾಗಿರ್ತಕ್ಕಂತಹ ಸಂಗತಿಯಲ್ಲಿ ಅವರ ಒಂದು ಸೇವೆಯನ್ನು ಮತ್ತು ಕರ್ತನಾದಂತಹ ಯೇಸು ಕ್ರಿಸ್ತನು 2ನೇ ಬರೋಣದಲ್ಲಿ ತನ್ನ ಸಭೆಯೊಟ್ಟಿಗೆ ಆತನು ಹಿಂತಿರುಗಿ ಬರುವಾಗ ಅವರ ಒಂದು ಸೇವೆಯನ್ನು ಸಹ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. We saw the ministry of the angels in the book of Acts and in the time of the apostles. ನಂತರವಾಗಿ ದೇವದೂತರ ಕಾರ್ಯವನ್ನ ಅಪೊಸ್ತಲರ ಕಾರ್ಯಗಳಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಮತ್ತು ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡಿದಂತವರಾಗಿದ್ದೇವೆ. And then their ministry to the believers. ನಂತರವಾಗಿ ವಿಶ್ವಾಸಿಗಳಲ್ಲಿ ಅವರ ಒಂದು ಕಾರ್ಯವನ್ನ ನಾವು ನೋಡಿದಂತವರಾಗಿದ್ದೇವೆ. And then afterwards we looked at the fallen angels and how they have fallen. ನಂತರವಾಗಿ ನಾವು ಬಿದ್ದು ಹೋದಂತಹ ದೇವದೂತರ ಕುರಿತಾಗಿ ಮತ್ತು ಹೇಗೆ ಅವರು ಬಿದ್ದು ಹೋದರು ಎಂಬುದಾಗಿರತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡುವಂತವರಾಗಿದ್ದೇವೆ. Isaiah 14 and Ezekiel 28 describes the fall of the chief angel Lucifer. ಈ ಒಂದು ಮುಖ್ಯ ದೇವದೂತನಾದಂತಹ ಲೂಸಿಫರನು ಹೇಗೆ ಆತನು ಬಿದ್ದು ಹೋದನು ಎಂಬುದಾಗಿರತಕ್ಕಂಥ ಸಂಗತಿಯನ್ನ
ನಾವು ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ ಮತ್ತು ಎಜೆಕೇಲನ ಪ್ರವಾದನ ಗ್ರಂಥ 28ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಅದರ ಕುರಿತಾಗಿ ನಾವು ವಿವರಣೆಯನ್ನು ನಾವು ನೋಡಿದ್ದೇವೆ. In Luke chapter 10 and Revelation 12, we again read about that. ಅದರ ಕುರಿತಾಗಿ ನಾವು ಹೊಸ ಒಡಂಬಡಿಕೆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. We get a clue that about 1/3 of the angels joined with Lucifer in rebellion against God, and they are the demons. ನಂತರವಾಗಿ 3ರಲ್ಲಿ 1 ಭಾಗ ಈ ಲೂಸಿಫರ್ನ ಒಟ್ಟಿಗೆ ಸೇರಿದಂತ ಗುಂಪು ಆಗಿದ್ದುಕೊಂಡು ಅವು ದೆವ್ವಗಳಾಗಿಯೂ ಅವು ಕಾರ್ಯವನ್ನು ನಿರ್ವಹಿಸಿದಂತ ಸಂಗತಿಯನ್ನ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. We also saw the I will, the pride of Lucifer, which was the first sin in the universe in heaven, and how that brought him down from God's presence. ದೇವರ ಸಮಕ್ಷಮದಲ್ಲಿ ಇದ್ದಂತ ಲೂಸಿಫರನು ನಾನು ಎಂಬುದಾಗಿ ಹೇಳಿಕೊಳ್ತಕ್ಕಂತ 5 ಅಂಶಗಳ ಕುರಿತಾಗಿರತಕ್ಕಂತ ಆ ಒಂದು ಕುಚ್ಚುವಿಕೆ ಹೆಮ್ಮೆಯ ಸಂಗತಿಯನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ಹೇಗೆ ಆತನು ದೇವರ ಸನ್ನಿಧಾನದಿಂದ ಆತನು ಬೀಳಲ್ಪಟ್ಟನು, ದೊಬ್ಬಲ್ಪಟ್ಟನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡಿದಂತವನ್ನಾಗಿದ್ದೇವೆ. Because of that sin, the Satan and demons, they are always evil. Their fate is sealed for eternity. ಅದಕ್ಕೂ ಆ ಕಾಲದಿಂದಲೂ ಸಹ ಸೈತಾನನು ಮತ್ತು ಆತನ ಸಂತತಿಯ ದೆವ್ವಗಳು ಈ ಒಂದು ನಿತ್ಯ ನಾಶನಕ್ಕೆ ಅವರು ನೇಮಿಸಲ್ಪಟ್ಟಂತವರು ಆಗಿರತಕ್ಕಂತ ಸಂಗತಿಯನ್ನ ಆವಾಗಲಿಂದಲೂ ಸಹ ನಾವು ಗಮನಿಸ್ತಕ್ಕಂಥವನ್ನಾಗಿದ್ದೇವೆ. We also looked at even though Jesus Christ crushed the head of Satan on the cross, he is still roaming around. He is still permitted to do his work, but his destiny is in the lake of fire. ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಕಾರ್ಯದ ಮೂಲಕವಾಗಿ ಆತನ ತಲೆಯನ್ನ ಆತನು ಜಜ್ಜಿದ್ದರೂ ಸಹ ಆತನು ಇನ್ನೂ ಸಹ ವಾಯುಮಂಡಲದಲ್ಲಿ ಆತನು ಸುತ್ತಾಡುತ್ತಾ ಇರುವುದಕ್ಕೆ ಅನುಮತಿ ಆತನಿಗೆ ದೊರೆತಿರ್ತಕ್ಕಂಥ ಆಗಿರುವ ದೆಸೆಯಿಂದ ಆತನು ತನ್ನ ಕಾರ್ಯವನ್ನು ಆತನು ನೆರವೇರಿಸ್ತಕ್ಕಂಥವನು ಆತನು ಆಗಿದ್ದಾನೆ. ಆದರೆ ಅವರು ಬೆಂಕಿ ಗಂಧಕಗಳು ಇರತಕ್ಕಂಥ ಕೆರೆಯೇ ಅವರ ಅಂತ್ಯಾವಸ್ಥೆವಾಗಿರ್ತಕ್ಕಂಥದ್ದಾಗಿದೆ. So Jesus judged him on the cross, but the judgment will be executed finally when he will be cast into the lake of fire. ಆತನ ಒಂದು ನ್ಯಾಯ ತೀರ್ಪಿಗೆ ಶಿಲುಬೆಯಲ್ಲಿ ಆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಇಲ್ಲದ ಹಾಗೆ ಜಡಿಯುವ ಹಾಗೆ ಮಾಡಿದಾಗ್ಯೂ ಸಹ ಆ ನ್ಯಾಯಯುತವಾದಂತ ಸಂಗತಿ, ಈಡೇರಿಕೆಯ ಸಂಗತಿ, ಆತನು ಆ ಒಂದು ಬೆಂಕಿ ಗಂಧಗಳು ಇರ್ತಕ್ಕಂಥ ಕೆರೆಗೆ ದೊಬ್ಬಲ್ಪಡ್ತಕ್ಕಂತಹ ಒಂದು ಸ್ಥಿತಿಗೆ ಬರತಕ್ಕಂತ ಒಂದು ಅಂತಿಮವಾದಂತಹ ಸಂಗತಿ. Then last week we looked at the person of Satan. ಈ ಸೈತಾನ್ ಎಂಬುದಾಗಿರ್ತಕ್ಕಂಥ ವ್ಯಕ್ತಿಯ ಕುರಿತಾಗಿ ನಾವು ಕಳೆದ ವಾರ ನಾವು ನೋಡಿದ್ದೇವೆ. We saw that in the many books of the Old Testament and in the New Testament, very clearly he is shown as a person. ನಾವು ಹಳೆ ಒಡಂಬಡಿಕೆ ಅನೇಕ ಪುಸ್ತಕಗಳಲ್ಲಿ ಮತ್ತು ಹೊಸ ಒಡಂಬಡಿಕೆಗಳು ಅನೇಕ ಭಾಗಗಳಲ್ಲಿ ಆತನು ಒಬ್ಬ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥ ವಾಕ್ಯ ಭಾಗಗಳನ್ನ ನೋಡಿದಂತವರ್ಣವಾಗಿದ್ದೇವೆ. In Satan's different names, we saw the meaning of his nature through those names. ಆತನಿಗೆ ಇರ್ತಕ್ಕಂಥ ಕೆಲವು ಹೆಸರುಗಳ ಮೂಲಕವಾಗಿ ಆ ಒಂದು ಹೆಸರುಗಳ ಅರ್ಥದ ಮೂಲಕವಾಗಿ ಆತನ ಸ್ವಭಾವವನ್ನ ತಿಳಿಸ್ತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡಿರ್ತಕ್ಕಂಥವರಾಗಿದ್ದೇವೆ. We looked at many titles of Satan. ಆತನಿಗಿರ್ತಕ್ಕಂಥ ಟೈಟಲ್ಸ್ ಬ್ರದರ್, titles. ಶಿರೋನಾಮಗಳು ಇರ್ತಕ್ಕಂಥ ಸಂಗತಿಯ ಕುರಿತಾಗಿ ನಾವು ನೋಡಿದ್ದೇವೆ. Like Prince of Demons, ಈ ಒಂದು ದೆವ್ವಗಳ ಒಡೆಯನು, God of this age, ಈ ಯುಗದ ಅಧಿಪತಿಯು, ruler of the kingdom of air, ಈ ಒಂದು ವಾಯುಮಂಡಲದ ಅಧಿಪತಿ, the evil one, ಕೆಟ್ಟವನು, dragon serpent, ಘಟ ಸರ್ಪವನು, the tempter, ಪ್ರಚೋದಕನು, accuser of the brethren, ಸಹೋದರ ಮೇಲೆ ದೋಷಾರೋಪಣೆ ಮಾಡ್ತಕ್ಕಂಥವನು, the enemy, ಆತನು ವೈರಿಯು, and a roaring lion, as brother was singing.
about him as a roaring lion. ಆ ಗರ್ಜಿಸುವ ಸಿಂಹ ಎಂಬುದಾಗಿ ಸಹೋದರಿ ಈಗ ತಾನೇ ಆಡುತ್ತಾ ಬಂದ್ರು. ಆ ರೀತಿಯಾಗಿರ್ತಕ್ಕಂಥವನು Angel of light, he acts like an angel of light. ಆತನು ಬೆಳಕಿನ ಆ ಒಂದು ದೂತನ ಹಾಗೆ ಆತನು ವರ್ತಿಸುವಂತವನಾಗಿದ್ದಾನೆ. These are different titles that Satan has. ಈ ಒಂದು ರೀತಿಯಾದಂತ ಬಿರುದುಗಳು ಸೈತಾನಿಗೆ ಇರ್ತಕ್ಕಂತ ಒಂದು ಬಿರುದುಗಳಾಗಿ ಉಂಟು. We all need to realize that, know that God did not create Satan or the demons. He created angels who were without sin at that time, but it is Lucifer's rebellion that sin started in him, and that is how he became Satan. ದೇವರು ಆತನು ಸೈತಾನನನ್ನ ಮತ್ತು ಕೆಟ್ಟ ದೂತರನ್ನ ಆತನು ನಿರ್ಮಾಣ ಮಾಡಲಿಲ್ಲ ಅಥವಾ ಹುಟ್ಟು ಹಾಕಲಿಲ್ಲ. ಆದ್ರೆ ಈ ಲೂಸಿಫರನು ಆತನು ಸಹ ಪರಿಶುದ್ಧನಾದಂತಹ ದೇವದೂತನು ಆತನು ದೇವರ ಸನ್ನಿಧಾನದಲ್ಲಿ ಇದ್ದಾಗ ಆತನ ಒಂದು ಹೆಮ್ಮೆಯಿಂದ ಆತನು ಮಾಡಿದಂತ ಪಾಪದ ಕಾರ್ಯದ ದಿಸೆಯಿಂದ ಪರಲೋಕದಲ್ಲಿ ಆತನು ಅಲ್ಲಿಂದ ದೊಬ್ಬಲ್ಪಟ್ಟು ಆತನು ಸೈತಾನಾಗಿ ಇಲ್ಲಿ ದೆವ್ವಗಳಾಗಿ ಅದು ಪರಿವರ್ತನೆ ಆಯಿತು. We saw that as a person, he has mind. ಆತನು ಒಬ್ಬ ವ್ಯಕ್ತಿಯಾಗಿ ಆತನಿಗೆ ಮನಸ್ಸುಂಟು, ಚಿತ್ತ ಉಂಟು and ಭಾವನೆಗಳು ಎಲ್ಲ emotions. ನಂತರವಾಗಿ ಆತನಿಗೆ ಭಾವನೆಗಳುಂಟು. Old Testament and New Testament clearly refer him as a person. He's not just some power, but he's a person. ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಆತನು ವ್ಯಕ್ತಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಯಾವುದೋ ಒಂದು ಶಕ್ತಿ ಆತನು ಅಲ್ಲ. The Lord Jesus called him a murderer and a liar from the beginning. ಕರ್ತನಾದಂತಹ ಯೇಸು ಕ್ರಿಸ್ತನೇ ಆತನನ್ನ ಕೊಲೆಗಾರನು ಮತ್ತು ಸುಳ್ಳುಗಾರನು ಎಂಬುದಾಗಿ ಆತನು ತಿಳಿಸಿದನು. And then we looked at Satan's different strategy, how he works. ಆತನ ಒಂದು ಯೋಜನೆಗಳ ಕುರಿತಾಗಿ ಹೇಗೆ ಆತನು ಕಾರ್ಯವನ್ನ ನಿರ್ವಹಿಸುವಂತವನಾಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡಿದಂತವನ್ನಾಗಿದ್ದೇವೆ. Challenges the truth of the word of God. ದೇವರ ವಾಕ್ಯದ ಮೇಲೆ ಸವಾಲನ್ನ ಹಾಕ್ತಕ್ಕಂಥ ಸಂಗತಿಯನ್ನ ಸಹ ನಾವು ನೋಡ್ತೇವೆ. He questions God's goodness. ದೇವರ ಒಳ್ಳೆಯತನವನ್ನ ಆತನು ಪ್ರಶ್ನಿಸುವಂತವನಾಗಿದ್ದಾನೆ. He encourages rebellion against God. ದೇವರ ವಿರುದ್ಧವಾಗಿ ಬೀಳುವಿಕೆಯ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಆತನು ಪ್ರೋತ್ಸಾಹಿಸುವಂತವನಾಗಿದ್ದಾನೆ. He leads people to be independent from God. ದೇವರಿಂದ ದೂರವಾಗಿ ವೈಯಕ್ತಿಕವಾಗಿ ಅವರು ಇರಬೇಕೆಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ಪ್ರಚೋದಿಸುವಂತವನಾಗಿದ್ದಾನೆ. He empowers the evil rulers of the world. ಈ ಲೋಕದ ಆ ಒಂದು ಕೆಟ್ಟ ಒಂದು ಆಡಳಿತಕಾರರಿಗೆ ಆತನು ಪ್ರಚೋದನೆಯನ್ನ ಕೊಡ್ತಕ್ಕಂತ ಸಂಗತಿಯನ್ನು ಆತನು ಮಾಡತಕ್ಕಂಥವನಾಗಿದ್ದಾನೆ. We looked at so many other things. I'm not going to go into all the detail. ಅನೇಕ ಸಂಗತಿಗಳ ಕುರಿತಾಗಿ ಈತನ ಕುರಿತಾಗಿ ನಾವು ನೋಡಿದ್ದೇವೆ. ಆ ಒಂದು ಸಂಗತಿಗಳಿಗೆ ನಾನು ಹಿಂತಿರುಗಿ ಹೆಚ್ಚಾಗಿ ನಾನು ಹೋಗುವುದಿಲ್ಲ. Before we go into today's topic, many may wonder why we have to study about Satan or angels. ಈ ಮುಂದಿನ ಭಾಗಕ್ಕೆ ವಿಷಯಕ್ಕೆ ನಾನು ಹೋಗುವುದಕ್ಕಿಂತ ಮುಂಚಿತವಾಗಿ ಏಕೆ ನಾವು ದೇವದೂತರ ಕುರಿತಾಗಿರ್ತಕ್ಕಂಥ ಸೈತಾನ್ನ ಕುರಿತಾಗಿ ನಾವು ಅಧ್ಯಯನ ಮಾಡಬೇಕು ಎಂಬುದಾಗಿರ್ತಕ್ಕಂಥ ಪ್ರಶ್ನೆ ಕೆಲವರಿಗೆ ಇಲ್ಲಿರಬಹುದು. Do we need to study this much in detail? Sorry, brother. No, do we need to study in detail? ನಾವು ಈ ರೀತಿಯಾದಂತ ವಿವರಣೆಯಾಗಿ ನಾವು ಇದರ ಕುರಿತಾಗಿ ನಾವು ಅಭ್ಯಾಸ ಮಾಡಬೇಕೇ? Definitely, because the holy angels are an encouragement to us. They are ministering to us. They are ready to do God's service anytime, so happily and willingly. ನಾವು ಈ ಒಂದು ಸಂಗತಿಯನ್ನ ನಾವು ಅಧ್ಯಯನ ಮಾಡಲೇಬೇಕು. ಯಾಕಂದ್ರೆ ಪರಿಶುದ್ಧ ದೇವದೂತರು ಅವರು ನಮ್ಮನ್ನ ಪ್ರೋತ್ಸಾಹ ಮಾಡತಕ್ಕಂತ ಆತ್ಮೀಕ ಸಂಗತಿಗಳಲ್ಲಿ ಪ್ರೋತ್ಸಾಹವನ್ನ ಮಾಡತಕ್ಕಂಥವರಾಗಿದ್ದಾರೆ. ಎಲ್ಲಾ ಸಮಯಗಳಲ್ಲಿ ಅವರು ನಮ್ಮ ಜೊತೆ ಇದ್ದು ಅವರು ನಮ್ಮನ್ನ ಮುನ್ನಡೆಸುವಂತವರಾಗಿದ್ದಾರೆ. ಅದಕ್ಕಾಗಿ ನಾವು ಇದನ್ನ ಅಧ್ಯಯನ ಮಾಡಲೇಬೇಕು. Even though they don't have the experience of salvation like we have, ನಮಗಿರುವ ಹಾಗೆ ರಕ್ಷಣೆ ಅನುಭವ ಅವರಿಗಿಲ್ಲದೆ ಇದ್ರೂ ಸಹ they are always encouraging people to tell the gospel to others.
they would have been more ready to share the gospel than us if God gave them an opportunity. ಆದರೆ ಸುವಾರ್ತೆ ಹೇಳುವುದರಲ್ಲಿಯೂ ಸಹ ಅವು ದೇವದೂತರು, ಒಳ್ಳೆಯ ದೇವದೂತರು ನಮಗೆ ಪ್ರೋತ್ಸಾಹವನ್ನ ಮಾಡುವಂತವರಾಗಿದ್ದಾರೆ. ಅವರು ಸುವಾರ್ತೆಯನ್ನ ಹೇಳುವುದರಲ್ಲಿ ನಮಗಿಂತಲೂ ಸಹ ಮುಂದಾಗಿ ಹೋಗಿ ಅವರು ಸುವಾರ್ತೆಯನ್ನ ತಿಳಿಸುವುದಕ್ಕೆ ಅವು ಮುಂದೆ ಇರತಕ್ಕಂತಹ ಒಂದು ಸ್ಥಿತಿ ಇರತಕ್ಕಂಥದ್ದಾಗಿದೆ. But they don't have the experience of salvation that we have. ಆದರೆ ನಮಗಿರತಕ್ಕಂತಹ ಆ ಒಂದು ರಕ್ಷಣೆಯ ಆ ಒಂದು ಅನುಭವ ಅವ್ರಿಗಿಲ್ಲ. They long to look at our salvation. ಆ ಒಂದು ನಮಗಿರ್ತಕ್ಕಂಥ ರಕ್ಷಣೆಯನ್ನ ನೋಡುವುದಕ್ಕೆ ಯಾವಾಗ್ಲೂ ಅವರು ಕಾತುರದಿಂದ ಇರತಕ್ಕಂಥವರಾಗಿದ್ದಾರೆ. They never question God or disobey God. They are always ready to obey God. ಅವರು ಯಾವಾಗಲೂ ದೇವರಿಗೆ ಅವಿಧೇಯರಾಗಲಿಲ್ಲ, ಯಾವಾಗಲೂ ದೇವರಿಗೆ ವಿಧೇಯರಾಗಿ ಇರತಕ್ಕಂಥವರು ಆಗಿರತಕ್ಕಂಥವರಾಗಿದ್ದಾರೆ. So they are an encouragement to us. ಅವರು ನಮಗೆ ಒಂದು ಪ್ರೋತ್ಸಾಹದಾಯಕವಾದಂತಹ ಸಂಗತಿಯಾಗಿ ನಮಗಿರ್ತಕ್ಕಂಥವರಾಗಿದ್ದಾರೆ. But when we study about why we study about Satan and the demons, because we should be aware of their tactics, how they work. ಯಾಕೆ ನಾವು ಸೈತಾನು, ಆತನ ಸಂತತಿ, ದೆವ್ವ, ಅದರ ಕುರಿತಾಗಿ ನಾವು ಅಧ್ಯಯನ ಮಾಡಿ ಅರಿತಂತವರನ್ನಾಗಿರಬೇಕು ಎಂಬುದಾಗಿ ಹೇಳುವಾಗ, ಆತನ ಎಲ್ಲಾ ರೀತಿಯಾದಂತಹ ಉರುಳುಗಳು, ಆತನು ಸಿಕ್ಕಿಸಿ ಬೀಳ್ತಕ್ಕಂಥ ಸಂಗತಿಗಳಿಗೆ ನಾವು ಎಚ್ಚರಿಕೆಯನ್ನ ವಹಿಸಬೇಕೆಂಬುದಾಗಿ ನಾವು ಅಧ್ಯಯನ ಮಾಡಲೇಬೇಕಾದಂತಹ ಸ್ಥಿತಿ ನಮಗಿರತಕ್ಕಂಥದ್ದಾಗಿದೆ. We are in a spiritual battle. One of our enemy is the devil. ನಮ್ಮ ಒಂದು ಆತ್ಮಿಕ ಒಂದು ಹೋರಾಟದಲ್ಲಿ ಅದರಲ್ಲಿ ಇರ್ತಕ್ಕಂಥ ಒಂದು ವೈರಿ, ಅದು ನಮ್ಮ ವೈರಿ ಆಗಿರ್ತಕ್ಕಂಥ ಸೈತಾನನೇ. So knowing his tactics very important for us to not fall into his trap. ಅದಕ್ಕೋಸ್ಕರವಾಗಿ ಆತನ ಒಂದು ಯೋಜನೆಗಳನ್ನ ನಾವು ತಿಳಿದಂತವರಾಗಿದ್ದುಕೊಂಡು ಆತನ ಉರುಳಿನಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳದೆ ಇರತಕ್ಕಂತವರಾಗಿರಬೇಕೆಂಬುದಾಗಿ ಈ ಅಧ್ಯಯನ ನಮಗೆ ಬಹಳ ಪ್ರಾಮುಖ್ಯವಾಗಿರತಕ್ಕಂಥದ್ದಾಗಿದೆ. Normally in our assemblies we don't do a lengthy study about angels or Satan. ಸಾಮಾನ್ಯವಾಗಿ ನಮ್ಮ ಸಭೆಗಳಲ್ಲಿ ಈ ರೀತಿಯಾದಂತ ದೂತರ ಕುರಿತಾಗಿರತಕ್ಕಂತ ಅಧ್ಯಯನವನ್ನ ನಾವು ಮಾಡದೇ ಇರತಕ್ಕಂತ ಸ್ಥಿತಿಗತಿ ಉಂಟು. So it is very important we are well informed about not only the good angels but our enemy Satan. ನಾವು ಬರೀ ನಮ್ಮ ಒಳ್ಳೆಯ ಒಂದು ದೇವದೂತರ ಕುರಿತಾಗಿರತಕ್ಕಂತ ಅಧ್ಯಯನ ಮಾತ್ರವಲ್ಲದೆ ನಮ್ಮ ವೈರಿ ಆಗಿರತಕ್ಕಂತ ಸೈತಾನ್ನ ಕುರಿತಾಗಿಯೂ ತಿಳಿದುಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. Okay, now let's move on. What is Satan's work in regard to unbelievers? ಈ ಒಂದು ಸೈತಾನನ ಒಂದು ಯೋಜನೆ ಅವಿಶ್ವಾಸಿಗಳ ಕುರಿತಾಗಿ ಏನಾಗಿರ್ತಕ್ಕಂಥದ್ದಾಗಿದೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಪರಿಗಣಿಸ್ತಕ್ಕಂಥವನ್ನಾಗಿರೋಣ. In John's Gospel chapter 8 verse 44, ನಾವು ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44 44ನೇ ವಚನದಲ್ಲಿ Lord Jesus himself called some people that your father is the devil. ಇಲ್ಲಿ ನಿಮ್ಮ ತಂದೆಯು ಆತನು ನಾವು 44ನೇ ವಚನ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. So for unbelievers he is their father. ಈ ಒಂದು ಅವಿಶ್ವಾಸಿಗಳಿಗೆ ಆತನು ಮೂಲ ಪಿತೃ ಆತನು ಆಗಿದ್ದಾನೆ. Now we were all under him once before we came to the Lord. ಕರ್ತನ ಬಳಿಗೆ ನಾವು ಬರುವುದಕ್ಕಿಂತ ಮುಂಚಿತವಾಗಿ ನಾವು ಸಹ ಆತನ ಅಡಿಯಲ್ಲಿ ಇದ್ದಂತವರಾಗಿದ್ದೆವು. But the Lord delivered us from his control and made us children of light. ಆತನ ಒಂದು ನಿಯಂತ್ರಣದಿಂದ ದೇವರು ನಮ್ಮನ್ನ ತಪ್ಪಿಸಿ ಆತನು ಬೆಳಕಿನ ಆ ಒಂದು ರಾಜ್ಯದವರನ್ನಾಗಿ, ಬೆಳಕಿನ ಮಕ್ಕಳನ್ನಾಗಿ ಆತನು ಮಾಡಿದನು. So for unbelievers he is their father. ಅವಿಶ್ವಾಸಿಗಳಿಗೆ ಆತನು ತಂದೆಯಾಗಿದ್ದಾನೆ. 2 Corinthians 4:3 and 4. Any other brother can help in reading, will be a great help. So James and brother can concentrate on translating. Any other brother can read it. 2 Corinthians 4 verses 3 and 4.
ನಾವು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ಯಾರಾದರೂ ದಯಮಾಡಿ ಸಹೋದರರು ಓದಿ ನನಗೆ ಸಹಾಯಿಸಬೇಕೆಂಬುದಾಗಿ ಕೇಳಿಕೊಳ್ತೇವೆ. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನದ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ಇದರಲ್ಲಿ ದೇವರ ಪ್ರತಿರೂಪವಾಗಿರುವ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. Yeah, so here we read that he blinds the mind of unbelievers. ಈ ಒಂದು ವಚನ ಭಾಗಗಳಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಏನಂತಂದ್ರೆ, ಆ ನಂಬಿಕೆ ಇಲ್ಲದವರ ಮನಸ್ಸನ್ನ ಆತನು ಮಂಕು ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. I will not be able to explain in detail, but we will just look at some of the key verses. ನಾನು ಹೆಚ್ಚು ವಿವರಣೆಯನ್ನ ನಾನು ಮಾಡ್ಲಿಕ್ಕೆ ನಾನು ಹೋಗುವುದಿಲ್ಲ, ಆದ್ರೆ ಮೂಲತಃವಾಗಿರ್ತಕ್ಕಂಥ ಮುಖ್ಯ ವಾಕ್ಯ ಭಾಗಗಳನ್ನ ನಾವು ನೋಡ್ತಕ್ಕಂಥವರು ನಾವು ಮಾತ್ರವೇ ನಾವಾಗಿರೋಣ. In the book of Acts chapter 5 verse 3, ನಾವು ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 3ನೇ ವಚನದಲ್ಲಿ, please read it brothers. Acts 5:3. ಆಗ ಪೇತ್ರನು, ಕೃತ್ಯಗಳು 5ನೇ ಅಧ್ಯಾಯ 3ನೇ ವಚನ, ಆಗ ಪೇತ್ರನು ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು, ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿಯು ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನದೇ ಅಲ್ಲ, ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡಿದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗೆಲ್ಲ, ದೇವರಿಗೆ ಆಡಿದ್ದಿ ಅಂದನು. So he influences people to lie. ಆತನು ಈ ಒಂದು ಸುಳ್ಳಾಡುವುದಕ್ಕೆ ಆತನು ಪ್ರಚೋದಿಸುವಂತವನು ಆತನು ಆಗಿದ್ದಾನೆ. Even though Ananias and Sapphira, we can believe that they were believers, but they were acting in hypocrisy. That is why God immediately judged them. But Satan influenced people to tell lie. ಅನನೀಯ ಸಫೈರಲು ಅವರು ಸಹ ವಿಶ್ವಾಸಗಳು ಅವರಾಗಿದ್ದರೂ ಸಹ ಅವರು ಒಂದು ಈ ರೀತಿಯಾದಂತ ಒಂದು ಸಂಗತಿಯನ್ನ ಮಾಡುವುದಕ್ಕೆ ಪ್ರಚೋದನೆ ಮಾಡ್ತಕ್ಕಂಥವನು ಆತನು ಸೈತಾನಿಯಾಗಿದ್ದು, ಸೈತಾನಿಗೆ ಅವರು ಒಳಗಾದಂತಹ ಸ್ಥಿತಿಯಲ್ಲಿ ಆ ಕಾರ್ಯವನ್ನ ಅವರು ಮಾಡಿದಾಗ ದೇವರು ಅವರನ್ನ ತಕ್ಷಣವಾಗಿ ಆತನು ಶಿಕ್ಷಿಸಬೇಕಾಯ್ತು. In Mark's Gospel chapter 4, ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ verse 13 to 15, please read. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 13 to 15. 13ರಿಂದ 15ನೇ ವಚನದವರೆಗೆ. ಆಮೇಲೆ ಆತನು ಅವರಿಗೆ ಹೇಳಿದ್ದೇನೆಂದ್ರೆ, ಈ ಸಾಮ್ಯದ ಅರ್ಥ ನಿಮ್ಗೆ ಗೊತ್ತಾಗ್ಲಿಲ್ಲವೋ? ಹಾಗಾದ್ರೆ ನನ್ನ ಎಲ್ಲಾ ಸಾಮ್ಯಗಳು ಹೇಗೆ ತಿಳ್ಕೊಂಡಿರಿ? ಆ ಬಿತ್ತುವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. ಕೆಲವರು ಆ ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನು ಬಂದು ಅವರಲ್ಲಿ ಬಿತ್ತಿದ್ದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಇವರೇ Yeah, enough brother. So here we see Satan's one of the work is to snatch the gospel away from the mind of those who heard it. ಇಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಏನಂದ್ರೆ, ಮನುಷ್ಯರ ಮನಸ್ಸಿನಲ್ಲಿ ಬಿತ್ತುವಂತ ಸುವಾರ್ಥ ವಾಕ್ಯವನ್ನ ತೆಗೆದು ಹಾಕುವಂತ ಒಂದು ಸಂಗತಿಯಲ್ಲಿ ಈ ಸೈತಾನ್ನ ಒಂದು ಕಾರ್ಯವನ್ನ ನಾವು ಗಮನಿಸುವಂತವರಾಗಿದ್ದೇವೆ. Ephesians chapter 2 verse 1 to 3. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1 to 3. 1ರಿಂದ 3ನೇ ವಚನದವರೆಗೆ. Girish, please read it. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಮುಂದೆ ಓದ್ಲ ಅಂಕಲ್. 3ನೇ ವಚನ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು.
ಅಂಕಲ್ ಮ್ಯೂಟ್ ಆಗಿದೆ ರಾಜಮೇತ್ ಅಂಕಲ್. Brother, yeah, Satan leads people to sin and rebellion and disobedience. ಸೈತಾನನು ಆತನು ತಿರುಗಿ ಬೀಳುವುದಕ್ಕೂ ಮತ್ತು ಪಾಪವನ್ನ ಮಾಡುವುದಕ್ಕೆ ಪ್ರಚೋದಿಸುವಂತ ವ್ಯಕ್ತಿ ಆತನು ಆಗಿರ್ತಕ್ಕಂಥವನು ಆತನು ಆಗಿದ್ದಾನೆ. And in Acts 26:17 and 18, ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 17 ಮತ್ತು 18ನೇ ವಚನ. ನಾನು ನಿಮ್ಮನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಗಳಿಂದಲೂ ಬಿಡಿಸುವೆನು. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿಮ್ಮನ್ನ ಕಳಿಸುತ್ತೇನೆ ಅಂದನು. yeah, so he rules over unbelievers. ಆತನು ಈ ಒಂದು ಅವಿಶ್ವಾಸಿಗಳನ್ನ ಆತನು ನಿಯಂತ್ರಿಸುವ ಆಡಳಿತವನ್ನ ಮಾಡ್ತಕ್ಕಂಥವನು ಆತನು ಆಗಿದ್ದಾನೆ ಎಂಬುದಾಗಿ ಈ ವಚನ ಭಾಗಗಳಲ್ಲಿ ನಾವು ನೋಡ್ತೇವೆ. Colossians 1:13. ನಾವು ಕೊಲೋಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಕೊಲೋಸದವರಿಗೆ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. So unbelievers are under the dominion of Satan. ಈ ಒಂದು ಅವಿಶ್ವಾಸಿಗಳು ಈ ಒಂದು ಅಂಧಕಾರದ ದೊರೆತನದಲ್ಲಿ ಅವರು ಇರ್ತಕ್ಕಂಥವರಾಗಿರುತ್ತಾರೆ. 2 Timothy chapter 2. 2ನೇ ತಿಮೋತಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 25 and 26. 25 ಮತ್ತು 26ನೇ ವಚನ. ಈ 2ನೇ ತಿಮೋತಿ 2ನೇ ಅಧ್ಯಾಯ 25-26. ಎದುರಿಸುವವರನ್ನು ನಿಧಾನದಿಂದ ತಿದ್ದುವನು ಆಗಿರಬೇಕು. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟಾನು. ಸೈತಾನನ ಒರ್ಲಿಗೆ ಬಿದ್ದವರಾದ ಇವರು ಒಂದು ವೇಳೆ ತಪ್ಪಿಸಿಕೊಂಡು ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ ಸ್ವಸ್ಥಚಿತ್ತರಾದರು. He catches people in his snare. ಉರುಳಿನಲ್ಲಿ. ಸೈತಾನನ ಉರುಳಿನಲ್ಲಿ ಬಿದ್ದವರಾದ ಇವರು ಅದರಿಂದ ಆತನಿಗೆ ಬೀಳುವಂತ ಒಂದು ಸ್ಥಿತಿಯನ್ನು ಮಾಡ್ತಕ್ಕಂಥವನು ಆತನಾಗಿದ್ದಾನೆ. Romans chapter 6:12 and 13. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12 and 13. 12 ಮತ್ತು 13ನೇ ವಚನ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳನ್ನಾಗಿ ಮಾಡಬೇಡಿರಿ. ಆದರೆ ಸತ್ರುಳಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಳ ನೀತಿ ಕೃತ್ಯಗಳು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. So Satan tempts people to sin, showing the attractions of sin, the pleasures of sin. Then he enslaves them. ಸೈತಾನನು ಜನರ ಆ ಒಂದು ಪಾಪಕ್ಕೆ ಆತನು ನಡೆಸುವಂತ ಮೂಲ ಕರ್ತೃ ಆತನು ಆಗಿದ್ದುಕೊಂಡು ಆ ಒಂದು ಪಾಪವನ್ನ ಮಾಡಿಸುವುದಕ್ಕೆ ಅನೇಕ ರೀತಿಯಾದಂತ ಆಕರ್ಷಣೀಯವಾದಂತಹ ಸಂಗತಿಗಳನ್ನ ಅವರಿಗೆ ತೋರಿಸಿ ಅವರಿಗೆ ಆಶೆಯನ್ನು ಹುಟ್ಟಿಸಿ ಪಾಪದಲ್ಲಿ ಬೀಳುವ ಹಾಗೆ ಮಾಡುವಂತ ಪ್ರೋತ್ಸಾಹಕಾರಿಯಾದಂತ ಸಂಗತಿಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ. But then he enslaves them. ನಂತರವಾಗಿ ಆತನನ್ನ ದಾಸರನ್ನಾಗಿ ಆತನು ಮಾಡ್ತಾನೆ, ಆತನ ಅಧೀನದಲ್ಲಿ ತೆಗೆದುಕೊಳ್ತಾನೆ. So these are some of the main work of Satan to the unbelievers. ಈ ಒಂದು ಮುಖ್ಯವಾದಂತ ಸಂಗತಿ ಕಾರ್ಯಗಳು ವಿಶೇಷವಾಗಿ ಅವಿಶ್ವಾಸಿಗಳಲ್ಲಿ ಆತನು ಕಾರ್ಯನಿರ್ವಹಿಸುವಂತವನಾತನಾಗಿದ್ದಾನೆ. When it comes to what is his work to believers, ಆದ್ರೆ ವಿಶ್ವಾಸಿಗಳಲ್ಲಿ ಆತನ ಒಂದು ಕಾರ್ಯ ಏನಾಗಿರ್ತಕ್ಕಂಥದ್ದಾಗಿದೆ. there are many things we should be aware of. ಅನೇಕ ಸಂಗತಿಗಳ ಕುರಿತಾಗಿ ನಾವು ಎಚ್ಚರಿಕೆಯನ್ನ ಅಥವಾ ತಿಳಿದಂತವರವಾಗಿರಬೇಕು. 2 Corinthians 11:14. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನ. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನು ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ.
ಅವರ ಅಂತ್ಯಾವಸ್ಥೆಯು ಅವರ ಕೃತಿಗಳಿಗೆ ತಕ್ಕ ಹಾಗೆಯೇ ಆಗುವುದು. Yeah, he can come into our assemblies as preachers and he has masquerade them as angel of light. ಇಲ್ಲಿ ಸಹ ನಮ್ಮ ಸಭೆಗಳಿಗೆ ಅವರು ವೇಷವನ್ನ ಧರಿಸಿಕೊಂಡು ಬೋಧಕರಾಗಿ ಬರ್ತಕ್ಕಂತ ಒಂದು ಸ್ಥಿತಿಯಲ್ಲಿ ಅವರು ಬೆಳಕಿನವರ ಹಾಗೆ ಅವರು ಬರ್ತಕ್ಕಂಥವರಾಗಿರುತ್ತಾರೆ. If we are not aware of him and his teachings, we could be deceived. ಆತನ ಒಂದು ಕಾರ್ಯವನ್ನ, ಆತನ ಒಂದು ಬೋಧನೆಯನ್ನ ನಾವು ಅರಿತವರಾಗಿರಲದೆ ಇರತಕ್ಕಂಥದ್ದಾಗಿದ್ರೆ ನಾವು ಮೋಸ ಹೋಗ್ತಕ್ಕಂಥದ್ರಲ್ಲಿ ಯಾವ ಅನುಮಾನವೇ ಇಲ್ಲ. 1 Peter 5:8 says he is our enemy. ಮೊದಲನೇ ಪೇತ್ರರು ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ನಮ್ಮ ವೈರಿ ಆಗಿದ್ದಾನೆ ಎಂಬುದಾಗಿರತಕ್ಕಂಥ ಸಂಗತಿಯಲ್ಲಿ ನಾವು ನೋಡ್ತೇವೆ. Please read, brother. ಸ್ವತಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. And in Daniel chapter 10 in the Old Testament, chapter 10 verse 12 to 13, we read, he hinders the prayers of God's people. ದಾನಿಯೇಲನ ಪ್ರವಾದನ ಗ್ರಂಥ 10ನೇ ಅಧ್ಯಾಯದಲ್ಲಿ verse 12 and 13. 12 ಮತ್ತು 13ನೇ ವಚನದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ, ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತ್ತು. ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. ಮುಂದೆ ಓದ್ಲಕ್ಕ. ಹೌದು. ಪಾರಸಿಯ ರಾಜ್ಯದ ದಿವ್ಯಪಾಲಕನು 21 ದಿವಸ ನನ್ನನ್ನು ತಡೆಯಲು, ಇಗೋ, ಪ್ರಧಾನ ದಿವ್ಯಪಾಲಕರಲ್ಲೊಬ್ಬನಾದ ಮೀಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು ಅಂತ್ಯಕಾಲದಲ್ಲಿ ನಿನ್ನ ಜನರಿಗಾಗುವ ಗತಿಯನ್ನು ನಿನಗೆ ತಿಳಿಸಕ್ಕೋಸ್ಕರ ಬಂದೆನು. Here we read how Satan, that is one of his name, okay, Persia Rajana, he hinders the answer to Daniel's prayer coming to Daniel. ಇಲ್ಲಿ ತಿಳಿಸಿರುವಂತ ಪಾರಸಿಯ ರಾಜ್ಯದ ದಿವ್ಯ ಪಾಲಕನು ಎಂಬುದಾಗಿರ್ತಕ್ಕಂಥ ಸೈತಾನಿಗಿರ್ತಕ್ಕಂಥ ಇನ್ನೊಂದು ಹೆಸರು. ಆತನು ದಾನಿಯೇಲನ ಒಂದು ಸಂಗಡ ಆತನು ಮಾತನಾಡುವುದಕ್ಕೆ ಬರ್ತಕ್ಕಂಥ ಸಂಗತಿಯನ್ನ ನಾವು ಗಮನಿಸ್ತೇವೆ. No. He hinders the answer to Daniel's prayer reaching him. ದಾನಿಯೇಲನ ಪ್ರಾರ್ಥನೆಗೆ ಉತ್ತರವು ತಡ ಮಾಡುವುದಕ್ಕಾಗಿ ವಾಯುಮಂಡಲದಲ್ಲಿ ಅವನು ಹೋರಾಡುವುದನ್ನು ನಾವು ನೋಡುತ್ತೇವೆ. You can explain it better. Yeah. Okay. Yeah. And now Matthew chapter 13. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 36 to 43. Please read it, brother. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 36 to 43. 36ರಿಂದ 43ನೇ ವಚನದವರೆಗೆ. ಆಗ ಯೇಸು ಜನರನ್ನು ಬಿಟ್ಟು ಮನೆಗೆ ಹೋದ ಮೇಲೆ ಆತನ ಶಿಷ್ಯರು ಬಂದು, ಹೊಲದಲ್ಲಿಯ ಅಣಜಿಯ ಸಾಮ್ಯದ ಅರ್ಥವನ್ನು ನಮಗೆ ಹೇಳು ಅಂದರು. ಅದಕ್ಕಾತನು, ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯಕುಮಾರನು, ಹೊಲವೆಂದರೆ ಈ ಲೋಕ, ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು, ಅಣಜಿ ಎಂದರೆ ಸೈತಾನವರು, ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಸುಗ್ಗಿಯ ಕಾಲ ಅಂದರೆ ಯುಗದ ಸಮಾಪ್ತಿ, ಕುಯ್ಯುವವರು ಅಂದರೆ ದೇವದೂತರು. ಈಗಿರಲಾಗಿ ಹೇಗೆ ಅಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳಿಸುವನು, ಅವರು ತನ್ನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಹೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿವಾಣವು ಇರುವವು. ಆಗ enough, brother. Matthew 13, we have 7 parables, the teachings about the 7 parables, starting with ಬಿತ್ತುವವನ ಸಾಮ್ಯ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 7 ಸಾಮ್ಯಗಳ ಕುರಿತಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಅದನ್ನು ತಿಳಿಸ್ತಾನೆ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥ ಸಂಗತಿ ಬಿತ್ತುವವನ ಕುರಿತಾಗಿರ್ತಕ್ಕಂಥ ಸಂಗತಿಯ ಸಾಮ್ಯವನ್ನ ನಾವು ನೋಡ್ತೇವೆ. There the seed is the word of God. ಅಲ್ಲಿ ಇರ್ತಕ್ಕಂಥ ಬೀಜ ಎಂಬುದಾಗಿ ಹೇಳ್ತಕ್ಕಂಥದ್ದು ಅದು ದೇವರ ವಾಕ್ಯವೇ ಅದು ಆಗಿರ್ತಕ್ಕಂಥದ್ದಾಗಿದೆ. But when we come to 36 to 43, ಆದ್ರೆ 36ನೇ ವಚನದಿಂದ 43ನೇ ವಚನಕ್ಕೆ ನಾವು ಬರುವಾಗ, it is the parable of the weeds and the tare, the weeds and the tare. ಅಲ್ಲಿ ನಾವು ನೋಡ್ತಕ್ಕಂತಹ ಸಂಗತಿಯನ್ನ ನಾವು ನೋಡ್ತೇವೆ.
ಅದರಲ್ಲಿ ಒಳ್ಳೆಯ ಬೀಜ ಮತ್ತು ಹಣಜಿಯ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಮುಖ್ಯವಾಗಿ ಅಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. Disciple is asking Jesus, "Oh, please explain this parable." ಇಲ್ಲಿ ಆ ಶಿಷ್ಯರು ಅವರು ಹಣಜಿಯ ಸಾಮ್ಯದ ಅರ್ಥವನ್ನ ನಮಗೆ ತಿಳಿಸು ಎಂಬುದಾಗಿ ಅವರು ಕೇಳಿಕೊಳ್ತಕ್ಕಂಥ ಸಂಗತಿಯನ್ನ ನೋಡ್ತೇವೆ. So here it is not the word of God bija, it is children of God, and good seed is the sons of the kingdom. Verse 38, brother, the weeds are the sons of the evil one. ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂದ್ರೆ, ಹೊಲವೆಂದರೆ ಈ ಲೋಕ, ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು, ಹಣಜಿ ಅಂದರೆ ಸೈತಾನ್ನವರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. It's different from the parable of the sower of the seed. ಈ ಒಂದು ಬಿತ್ತುವವನ ಸಾಮ್ಯದಿಂದ ಇದಕ್ಕೆ ಈ ಒಂದು ಸಂಗತಿ ಅದು ಬೇರೆಯಾಗಿ ಇರತಕ್ಕಂಥದ್ದಾಗಿದೆ. It is a good study to study these 7 parables. ಈ ಒಂದು 7 ಸಾಮ್ಯದ ಕುರಿತಾಗಿರ್ತಕ್ಕಂಥ ಅಧ್ಯಯನ, ಅದನ್ನ ಅಧ್ಯಯನ ಮಾಡತಕ್ಕಂಥದ್ದು ಬಹಳ ಒಳ್ಳೆಯ ಒಂದು ಅಧ್ಯಯನವಾಗಿದೆ. Maybe sometime later we can look at it. ಮುಂದೆ ದೇವರ ಚಿತ್ತವಿರುವುದಾದ್ರೆ ಅದನ್ನ ನಾವು ಪರಿಗಣಿಸಬಹುದು. But here the good seed is the sons of the kingdom, the weeds are the sons of the evil one. ಇಲ್ಲಿ ಒಳ್ಳೆಯ ಬೀಜ ಎಂದರೆ ಪರಲೋಕ ರಾಜ್ಯದವರು, ಹಣಜಿ ಎಂಬುದಾಗಿ ಇರತಕ್ಕಂತಹ ಸಂಗತಿ ಅವರು ಸೈತಾನನವರು. So Satan will sow evil people among God's people. ಈ ಸೈತಾನನು ಆತನು ಬಿತ್ತುವಂತಹದ್ದು ಕೆಟ್ಟವರನ್ನ ವಿಶ್ವಾಸಿಗಳಂದ್ರೆ ಒಳ್ಳೆಯವರ ಮಧ್ಯದಲ್ಲಿ ಆತನು ಬಿತ್ತುವಂತವನು ಆತನಾಗಿದ್ದಾನೆ. Maybe you are working in an office, you are a believer there, and Satan will plant some enemies there to hinder your effectiveness. ನೀನು ಒಂದು ವೇಳೆ ಒಂದು ಕಚೇರಿಯಲ್ಲಿ ನೀನು ಕೆಲಸ ಮಾಡತಕ್ಕಂತ ಒಬ್ಬ ವಿಶ್ವಾಸಿ ನೀನು ಆಗಿರ್ತಕ್ಕಂಥದ್ದಾಗಿದೆ, ನಿನ್ನ ಆ ಒಂದು ವಿಶ್ವಾಸತನದ ಪ್ರಭಾವವನ್ನ ಆತನು ಅದಕ್ಕೆ ಧಕ್ಕೆ ತರುವ ಹಾಗೆ ಆತನು ಅನೇಕ ಸಂಗತಿಗಳನ್ನ ನಿನ್ನ ಮಧ್ಯದಲ್ಲಿ ನಿನ್ನ ವಿರುದ್ಧವಾಗಿ ಆತನು ತರಲಿಕ್ಕೆ ಸಾಧ್ಯತೆ ಇದೆ. He will plant some unbelievers there. They may look like Christian, they may be a nominal Christian, but they will be there planted by Satan to hinder your effectiveness. ನಿನ್ನ ಒಂದು ಪ್ರಭಾವಕ್ಕೆ ಧಕ್ಕೆ ಬರುವ ಹಾಗೆ ಕೆಲವು ಅವಿಶ್ವಾಸಿ ನಾಮಧೇಯ ಕ್ರೈಸ್ತ ವಿಶ್ವಾಸಗಳಾಗಿರ್ತಕ್ಕಂಥವ್ರನ್ನ ಆತನು ಅಲ್ಲಿ ಹುಟ್ಟು ಹಾಕುವಂತವನು ಆತನು ಆಗಿದ್ದುಕೊಂಡು ನಿನಗೆ ಆತನು ನಿನ್ನ ಒಂದು ಪ್ರಭಾವವನ್ನ ಆತನು ಕೆಳಗೆ ತಗ್ಗುವ ಹಾಗೆ ಆತನು ಮಾಡ್ತಕ್ಕಂಥ ಕಾರ್ಯವನ್ನ ಆತನು ಮಾಡ್ತಾನೆ. Such false Christians can also be planted in the church. ಅಂತ ರೀತಿಯಾದಂತ ಇರ್ತಕ್ಕಂಥವರು ಸಭೆಯಲ್ಲಿಯೂ ಸಹ ಸೈತಾನ ಈ ರೀತಿಯಾಗಿ ಮಾಡ್ತಕ್ಕಂಥವನಾಗಿದ್ದಾನೆ. These are all many of the work of the enemy among believers. ಈ ಎಲ್ಲಾ ಸಂಗತಿಗಳು ಈ ವೈರಿ ಆಗಿರ್ತಕ್ಕಂಥವನು ಆತನು ಮಾಡ್ತಕ್ಕಂತ ಸಂಗತಿಯನ್ನ ವಿಶ್ವಾಸಗಳ ಮಧ್ಯೆ ಮಾಡ್ತಕ್ಕಂಥವನಾಗಿದ್ದಾನೆ. When we now go to 1 Corinthians chapter 7 verse 1 to 7, ನಾವು ಈಗ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1 to 7, 1ರಿಂದ 7ನೇ ವಚನದವರೆಗೆ we see that he encourages immorality among believers. ಇಲ್ಲಿ ಅನೈತಿಕದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಸಂಗತಿಯ ಕುರಿತಾಗಿ ಇಲ್ಲಿ ನಾವು ನೋಡ್ತೇವೆ, ಸೈತಾನ್ನ ಪ್ರೋತ್ಸಾಹವನ್ನ ನೋಡ್ತೇವೆ. Yeah, we don't want to read in detail, but Satan will tempt believers to sexual immorality. ಈ ಒಂದು ಲೈಂಗಿಕವಾದಂತ ಒಂದು ಅನೈತಿಕವಾದಂತ ಸಂಗತಿಯನ್ನ ವಿಶ್ವಾಸಿಗಳ ಮಧ್ಯದಲ್ಲಿ ಸೈತಾನನು ಪ್ರಚೋದನಾ ಕಾರ್ಯವನ್ನ ಮಾಡ್ತಕ್ಕಂಥ ಸಂಗತಿಯನ್ನು ಇಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. In Revelation 12 verse 10, ಪ್ರಕಟಣೆ 12ನೇ ಅಧ್ಯಾಯ 10ನೇ ವಚನದಲ್ಲಿ he accuses believers with sin. 12 verse 10, accuser of our brethren. ನಾವು ನಮ್ಮ ಸಹೋದರಗಳ ಮೇಲೆ ಆತನು ದೋಷಾರೋಪಣೆ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. We see that also in the Old Testament, the book of Zechariah chapter 3. ಆ ಒಂದು ಸಂಗತಿಯನ್ನ ನಾವು ಜಕರ್ಯನ ಪ್ರವಾದನ ಗ್ರಂಥ ಪುಸ್ತಕದಲ್ಲಿಯೂ ಸಹ ಆತನ ಆ ಒಂದು ಸಂಗತಿಯನ್ನ ನಾವು ನೋಡಬಹುದು. Brother, can you read Zechariah chapter 3 verse 1 to 5?
ದಯಮಾಡಿ ಯಾರಾದರೂ ಸಹೋದರರು Zechariah chapter 3 verse 1 to 5. ಅನಂತರ ಮಹಾಯಾಜಕನಾದ ಯೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಸೈತಾನನು ಯೆಹೋಶುವನಿಗೆ ಪ್ರತಿಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು. ಆಗ ಯೆಹೋವನ ದೂತನು ಸೈತಾನನೇ, ಯೆಹೋವನು ನಿನ್ನನ್ನು ಖಂಡಿಸಲಿ. ಹೌದು, ಯೆರೂಸಲೇಮನ್ನು ಆರಿಸಿಕೊಂಡವ ಯೆಹೋವನು ನಿನ್ನನ್ನು ಖಂಡಿಸಲಿ. ಸಾಕಂಕ Up to 5 verse 5. ಓಕೆ. ಕೊಂಡು ಯೆಹೋವನನ್ನು ಖಂಡಿಸಲಿ, ಅದು ಉರಿಯುವ ಎಳೆದ ಕೊಳ್ಳಿಯಾಗಿದೆಯಲ್ಲ ಎಂದು ಹೇಳಿದನು. ಯೆಹೋಶುವನು ದೇವದೂತನ ಮುಂದೆ ಕೊಳೆಬಟ್ಟಿಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ ಇವನ ಕೊಳೆ ಬಟ್ಟೆಯನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ, ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಎಂದು ಹೇಳಿದನು. ಇವನ ತಲೆಗೆ ಶುಭ್ರವಾದ ಮುಂಡಾಸವನ್ನು ಸುತ್ತಿರಿ ಎಂದು ಅವನು ಅಪ್ಪಣೆ ಕೊಡಲು ಅವರು ಅವನ ತಲೆಗೆ ಶುಭ್ರವಾದ ಮುಂಡಾಸವನ್ನು ಸುತ್ತಿ ಅವನಿಗೆ ವಸ್ತ್ರಗಳನ್ನು ಹಾಕಿದರು. So in Revelation 12 and Zechariah 3, we read that when believers, especially God's servants, when they fall into sin, when their life is not holy, that is an opportunity for Satan to accuse us before God. ನಾವು ಪ್ರಕಟಣೆ ಗ್ರಂಥ ನಾವು 12ನೇ ಅಧ್ಯಾಯ ಮತ್ತು ಜಕರ್ಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯದಲ್ಲಿ ಓದಿದಂತ ವಾಕ್ಯಗಳ ಮೂಲಕವಾಗಿ ಒಬ್ಬ ವಿಶ್ವಾಸಿಯು ಆತನು ಅದನ್ನು ವಿಶೇಷವಾಗಿ ಸೇವೆಯನ್ನ ಮಾಡತಕ್ಕಂಥವರಲ್ಲಿ ಅವರು ಈ ರೀತಿಯಾದಂತ ಅನೈತಿಕವಾದಂತ ಸಂಗತಿಗೆ ಪಾಪದ ಕಾರ್ಯಕ್ಕೆ ಬೀಳತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಬಲಹೀನವಾದಂತ ಸ್ಥಿತಿಯನ್ನ ಆ ಒಂದು ಸನ್ನಿವೇಶವನ್ನ ಸೈತಾನನು ಆತನು ಸದುಪಯೋಗ ಪಡಿಸಿಕೊಂಡು ಅವರನ್ನ ಆತನು ಇನ್ನೂ ಸಹ ಅದರಲ್ಲಿ ಬೀಳುವ ಹಾಗೆ ಮಾಡ್ತಕ್ಕಂಥ ಒಂದು ಕಾರ್ಯ ಸೈತಾನದಾಗಿದೆ. He accuses them before God. ದೇವರ ಮುಂದೆ ಅವರನ್ನ ದೋಷಾರೋಪಣೆ ಮಾಡ್ತಕ್ಕಂಥ ಸಂಗತಿಯನ್ನ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. Believers, brothers and sisters, you and I, especially me, if I am teaching, I am a servant of God, I have to be more careful, because if I have unholiness in my life, that is an opportunity for Satan to accuse me and you before God. ಅದಕ್ಕೋಸ್ಕರವಾಗಿ ನನ್ನ ಪ್ರಿಯ ವಿಶ್ವಾಸಿಗಳೇ, ಈ ಒಂದು ಸಂಗತಿಯಲ್ಲಿ ನಾವು ಬಹಳ ಎಚ್ಚರಿಕೆಯನ್ನ ನಿಗವನ್ನ ನಾವು ವಹಿಸ್ತಕ್ಕಂಥವ್ರು ನಾವಾಗಿರಬೇಕು. ಯಾಕಂದ್ರೆ ಈ ರೀತಿಯಾದಂತ ಲೈಂಗಿಕವಾದಂತ ಒಂದು ಅನೈತಿಕತೆಯ ಒಂದು ಸಂಗತಿಯಲ್ಲಿ ನಾವು ಬೀಳ್ತಕ್ಕಂಥದ್ದಾಗಿದ್ರೆ ಸೈತಾನನು ಅಂತ ಒಂದು ಸಂಗತಿಯನ್ನ ಆತನು ತೆಗೆದುಕೊಂಡು ವಿಶೇಷವಾಗಿ ಅದರಲ್ಲೂ ನನ್ನಂತವನಿಗೆ ನಾನು ಬಹಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಒಂದು ಸ್ಥಿತಿ ಉಂಟು. ಯಾಕಂದ್ರೆ ಆ ಒಂದು ಸಂಗತಿಯನ್ನ ಸೈತಾನನು ಸದುಪಯೋಗ ಪಡಿಸಿಕೊಂಡು ಆ ದೇವರ ಮುಂದೆ ನನ್ನ ವಿರುದ್ಧವಾಗಿ ದೋಷಾರೋಪಣೆಯನ್ನ ಮಾಡ್ತಕ್ಕಂಥ ಒಂದು ಸ್ಥಿತಿ ಅದು ಆಗ್ತಕ್ಕಂಥದ್ದಾಗಿದೆ. It's for me and for all of us. ನನಗೆ ಮತ್ತು ನಮ್ಮೆಲ್ಲರಿಗೂ ಸಹ ಇದು ಎಚ್ಚರಿಕೆಯಾಗಿರ್ತಕ್ಕಂಥದ್ದಾಗಿದೆ. But we have an encouraging verse in 1 John chapter 2 verse 1. Please read, brother. ಅದಕ್ಕೋಸ್ಕರವಾಗಿ ನಮಗೆ ಒಂದು ಪ್ರೋತ್ಸಾಹದಾಯಕವಾದಂತ ವಚನ ಭಾಗವನ್ನ ನಾವು ಮೊದಲನೇ ಯೋಹಾನ ಬರೆದ ಪತ್ರಿಕೆ chapter 2 verse 1. 2ನೇ ಅಧ್ಯಾಯ 1ನೇ ವಚನ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡ್ತಾನೆ. Yeah, verse 1 says that while we have an accuser before God, we have an advocate before God. ಇಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಮೊದಲನೇದಾಗಿ ಇರತಕ್ಕಂತ ಒಂದು ಸಂಗತಿ, ನಾವು ನಮ್ಮ ಮೇಲೆ ದೋಷಾರೋಪಣೆ ಮಾಡ್ತಕ್ಕಂಥವನು ಆತನು ಇರುವಾಗ, ಆದ್ರೆ ನೀತಿವಂತನಾದಂತ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ ಎಂಬುದಾಗಿ ಇರ್ತಕ್ಕಂಥ ಪ್ರೋತ್ಸಾಹದ ಮಾತನ್ನ ನಾವು ಗಮನಿಸುವಂತವರಾಗಿದ್ದೇವೆ. If you and I can understand what goes on in the throne room of God in heaven, ನನಗೋಸ್ಕರವಾಗಿ ಆ ಒಂದು ಸಿಂಹಾಸನದ ಆ ಒಂದು ಕೊಠಡಿಯಲ್ಲಿ ನಡೀತಕ್ಕಂತ ಸಂಗತಿ ಏನಾಗ್ತದೆ ಎಂಬುದಾಗಿ ನಾವು ತಿಳಿಯುವಂತದ್ದಾಗಿದ್ರೆ, many a times we are ignorant of what goes on in God's throne room in heaven. ದೇವರ ಒಂದು ಸಿಂಹಾಸನದ ಕೊಠಡಿಯಲ್ಲಿ ಆಗತಕ್ಕಂತ ಸಂಗತಿಯ ಕುರಿತಾಗಿ ನಾವು ಅರಿವಿಲ್ಲದೆ ಇರತಕ್ಕಂತ ಒಂದು ಸ್ಥಿತಿಗತಿಯಲ್ಲಿ ಅನೇಕ ಬಾರಿ ನಾವಿರ್ತೇವೆ. There is an accuser before us in God's presence
24 hours. ಆ 24 ಗಂಟೆಗಳು ಸಹ ನಮ್ಮ ವಿರುದ್ಧವಾಗಿ ಆತನು ದೋಷಾರೋಪಣೆ ಮಾಡತಕ್ಕಂಥ ದೂಷಕನು ಆತನು ಇರ್ತಕ್ಕಂಥವನಾಗಿದ್ದಾನೆ. It is similar to what happens in a earthly courtroom. ಅದೇ ಒಂದು ಸಂಗತಿಯನ್ನ ಈ ಒಂದು ಭೂಲೋಕದ ಒಂದು ನ್ಯಾಯಾಲಯದಲ್ಲಿ ಆಗ್ತಕ್ಕಂತ ಒಂದು ರೀತಿಯಾಗಿ ಇರ್ತಕ್ಕಂತ ಸಂಗತಿ. We have a person have an accuser and a defense attorney or an advocate. ಆದ್ರೆ ನಮ್ಮ ಮೇಲೆ ದೋಷವನ್ನ ಮಾಡ್ತಕ್ಕಂಥವ್ರು ಇರ್ತಾರೆ, ಆದ್ರೆ ಅದಕ್ಕೆ ವಾದವನ್ನ ಮಾಡ್ತಕ್ಕಂತ ವಕೀಲನು ನಮಗಿರ್ತಕ್ಕಂತ ಒಂದು ಸ್ಥಿತಿಯನ್ನ ಈ ನ್ಯಾಯಾಲಯಗಳಲ್ಲಿ ನಾವು ನೋಡ್ತೇವೆ. Same way in God's throne room in heaven, there is an adversary, accuser, which is Satan. But thank God we have an advocate on our behalf, that is the Lord Jesus Christ. ಅದೇ ರೀತಿಯಾಗಿ ದೇವರ ಸಿಂಹಾಸನದ ಸಂಗತಿಯಲ್ಲಿ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಸಂಗತಿಯಲ್ಲಿ ದೂಷಕನು ಆತನು ನಮ್ಮ ಮೇಲೆ ಅಪವಾದವನ್ನ ಹೊರಿಸ್ತಕ್ಕಂಥವನು ಆತನು ಆಗಿದ್ದಾನೆ. ಆದ್ರೆ ದೇವರಿಗೆ ಸ್ತೋತ್ರವಾಗ್ಲಿ. ಅದೇ ಸಂದರ್ಭದಲ್ಲಿ ನಮಗೆ ನೀತಿವಂತನಾದಂತ ಯೇಸು ಕ್ರಿಸ್ತನೆಂಬ ಆ ಒಂದು ಸಹಾಯಕನು ಅಥವಾ ವಕೀಲನು ನಮಗೆ ಇರ್ತಕ್ಕಂಥವನು ಆತನು ಆಗಿದ್ದಾನೆ. Why do we need an advocate? ನಮಗೆ ಯಾಕೆ ವಕೀಲನು ಬೇಕು? Because we have an adversary, accuser. ಯಾಕಂದ್ರೆ ನಮಗೆ ದೂಷಕನು ಇರುವ ದೆಸೆಯಿಂದ. Okay, so 1 Thessalonians 2:18. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ. ಸಾರಿ ಬ್ರದರ್, 2ನೇ I'm sorry. 1 Thessalonians 2:18. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ. ಯಾಕೆಂದ್ರೆ ನಿಮ್ಮ ಬಳಿಗೆ ಬರುವುದಕ್ಕೆ ನಮಗೆ ಮನಸ್ಸಿತ್ತು, ಹೇಗೋ ಪೌಲನೆಂಬ ನಾನು 1-2 ಸಾರಿ ಬರುವುದಕ್ಕಿದ್ದೆನು, ಆದರೆ ಸೈತಾನ್ ನಮಗೆ ಅಭ್ಯಂತರ ಮಾಡಿದನು. ನಮ್ಮ ಕರ್ತನಾದ ಯೇಸು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸೆಯು ನಮ್ಮ ಸಂತೋಷವು ನಾವು ಹೊಗಳಿಕೊಳ್ಳುವ ಜಯಮಾಲೆಯು ಯಾರು? ನೀವೇ ಅಲ್ಲವೇ? Here we see in Paul's ministry, Satan hindered. ಇಲ್ಲಿ ಪೌಲನ ಒಂದು ಸೇವೆಯಲ್ಲಿ ಸೈತಾನನು ಆತನು ಅಡ್ಡಿಪಡಿಸುವಂತ ಒಂದು ಸಂಗತಿಯನ್ನು ಇಲ್ಲಿ ನಾವು ನೋಡ್ತೇವೆ. And in Ephesians chapter 6 verse 10 to 18, we don't need to read the whole passage, it's a lengthy passage. Ephesians chapter 6 ಪತ್ರಿಕೆ 6ನೇ ಅಧ್ಯಾಯ ನಾವು ನೋಡ್ತಕ್ಕಂಥದ್ದು ಬೇಕಾಗಿಲ್ಲ, ಆದ್ರೂ ಸಹ ಉದ್ದವಾದಂತ ವಾಕ್ಯ ಭಾಗ. There we read about the spiritual warfare we have against the forces in the heavenlies. ಅಲ್ಲಿ ನಾವು ನೋಡ್ತಕ್ಕಂತಹ ಸಂಗತಿ ಏನಂತಂದ್ರೆ, ನಾವು ಈ ಒಂದು ಅಂಧಕಾರಗಳ ಲೋಕಾಧಿಪತಿಯ ಒಟ್ಟಿಗೆ ಇರ್ತಕ್ಕಂಥ ನಮ್ಮ ಒಂದು ಆತ್ಮಿಕ ಹೋರಾಟದ ಕುರಿತಾಗಿರ್ತಕ್ಕಂಥ ಸಂಗತಿಯಲ್ಲಿ ನಾವು ನೋಡ್ತಕ್ಕಂಥವಾಗಿದ್ದೇವೆ. So Satan promotes spiritual warfare against God's children. ದೇವರ ಮಕ್ಕಳ ವಿರುದ್ಧವಾಗಿ ಆತನು ಈ ಒಂದು ಆತ್ಮೀಕವಾದಂತ ಹೋರಾಟಕ್ಕೆ ಪ್ರೋತ್ಸಾಹವನ್ನು ಮಾಡ್ತಕ್ಕಂತ ಒಬ್ಬ ವ್ಯಕ್ತಿಯಾಗಿ ಸೈತಾನ್ ಇರ್ತಕ್ಕಂಥವನಾಗಿದ್ದಾನೆ. But just like we read in 1 John 2, when we have our accuser, we have an advocate, our helper there in heaven. ನಾವು ಮೊದಲೇ ಯೋಹಾನ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ ಹಾಗೆ ನಮಗೆ ದೂಷಕನು ಆತನು ಇರ್ತಕ್ಕಂಥ ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ನಮಗೆ ನೀತಿವಂತನಾದಂತ ವಕೀಲನು ನಮಗಿರ್ತಕ್ಕಂಥವನಾಗಿದ್ದುಕೊಂಡು ನಮ್ಮ ಪರವಾಗಿ ವಾದನೆಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ. In the same way, when Satan brings spiritual warfare against us, Ephesians 6 teaches God has given us the armor of God, the Holy Spirit. ಅದೇ ಸಂದರ್ಭದಲ್ಲಿ ನಾವು ಸೈತಾನನು ಆತನು ನಮ್ಮ ವಿರುದ್ಧವಾಗಿ ಆತನು ಹೋರಾಡ್ತಕ್ಕಂಥವನು ಆತನು ಆಗಿದ್ದುಕೊಂಡು ನಾವು ಆತನ ವಿರುದ್ಧವಾಗಿ ಹೋರಾಡ್ತಕ್ಕಂಥದ್ದಾಗಿದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಅನೇಕ ಆಯುಧಗಳನ್ನು ಆತನು ನಮಗೆ ಕೊಟ್ಟಂತವನಾಗಿದ್ದುಕೊಂಡು ಅದನ್ನು ಧರಿಸಿಕೊಂಡು ಆತನ ವಿರುದ್ಧವಾಗಿ ಹೋರಾಡಬೇಕೆಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅಲ್ಲಿ ಗಮನಿಸ್ತೇವೆ. In verse 12 we read about the whole armor of God. ಇಲ್ಲಿ ನಾವು ನೋಡ್ತಕ್ಕಂತ ಒಂದು ಸರ್ವಾಯುಧಗಳನ್ನ ಧರಿಸಿಕೊಂಡು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ 12ನೇ ಕನ್ನಡ ಭಾಷೆಯಲ್ಲಿ 11ನೇ ವಚನದ ಕಡೆ ಭಾಗದಲ್ಲಿ ನಾವು ನೋಡ್ತೇವೆ. So God has not left us without armor. ದೇವರು ನಮ್ಮನ್ನ
ಆಯುಧಗಳಿಲ್ಲದೆ ನಮ್ಮನ್ನ ಆತನು ಬಿಟ್ಟಂತವನು ಆತನು ಅಲ್ಲ. And one thing to notice when we study that chapter about the whole armor of God, ಈ ಒಂದು ಸರ್ವಾಯುಧಗಳ ಕುರಿತಾಗಿರತಕ್ಕಂತಹ ಸಂಗತಿಯನ್ನ ನಾವು ಅಧ್ಯಯನ ಮಾಡುವಾಗ ಒಂದು ಸಂಗತಿಯನ್ನ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಟುಕೊಳ್ಳಬೇಕು. all this armor is for our head and our front part. ನಮಗೆ ಇಲ್ಲಿರ್ತಕ್ಕಂಥ ಆಯುಧಗಳು ಅದು ನಮ್ಮ ತಲೆಗೂ ಮತ್ತು ನಮ್ಮ ಎದೆ ಭಾಗಕ್ಕೆ ಮುಂದೆ ಇರತಕ್ಕಂತ ಭಾಗಕ್ಕೆ ಇರತಕ್ಕಂತ ಆ ಒಂದು ಸರ್ವಾಯುಧಗಳು ಆಗಿರ್ತಕ್ಕಂಥದ್ದಾಗಿದೆ. There is nothing given for our backside. ಆದ್ರೆ ನಮ್ಮ ಬೆನ್ನಿಗೆ ಯಾವ ಸಂಗತಿಯೂ ಸಹ ಕೊಡಲ್ಪಟ್ಟಿಲ್ಲ. Do you know why, believers? ಯಾಕೆ ಅದು ಗೊತ್ತೇ ವಿಶ್ವಾಸಿಗಳೇ? Because in the book of James we read, resist the devil. Don't run back from him. Resist the devil with this armor. ಅದಕ್ಕೋಸ್ಕರವಾಗಿ ನಾವು ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತಕ್ಕಂಥ ಸೈತಾನ್ ನಾವು ಎದುರಿಸ್ತಕ್ಕಂಥವ್ರು ನಾವು ಆಗಿರಬೇಕು. ಆಗ ಅವನು ನಮ್ಮನ್ನ ಬಿಟ್ಟು ಓಡಿ ಹೋಗುವನೆಂಬುದಾಗಿ ಅಲ್ಲಿ ನಾವು ನೋಡ್ತಕ್ಕಂಥ ಯಾಕೋಬನ ಪತ್ರಿಕೆಯಲ್ಲಿ ನೋಡ್ತೇವೆ. Why God has not given us any armor for the backside? ಯಾಕೆ ಆತನು ಯಾವ ಒಂದು ಆಯುಧವನ್ನ ನಮ್ಮ ಬೆನ್ನಿಗೆ ಆತನು ಕೊಟ್ಟಿಲ್ಲ? Because we are never to run away from him. We have to resist him. ಯಾಕಂದ್ರೆ ನಾವು ಆತನನ್ನ ಬಿಟ್ಟು ಓಡಿ ಹೋಗ್ತಕ್ಕಂಥದ್ದಲ್ಲ, ನಾವು ಆತನನ್ನು ಎದುರಿಸುವಂತವ್ರು ಆಗಿರಬೇಕು. Later we will look at how we can overcome Satan. In that study we can look at this little more in detail. ಈ ಒಂದು ಸಂಗತಿಯನ್ನು ಹೇಗೆ ಆತನನ್ನ ಎದುರಿಸಬಹುದು ಎಂಬುದಾಗಿರತಕ್ಕಂಥ ಸಂಗತಿಯನ್ನ ಸ್ವಲ್ಪ ವಿವರಣೆಯಲ್ಲಿ ನಾವು ನೋಡ್ತಕ್ಕಂಥವ್ರು ನಾವು ಆಗಿರೋಣ. Okay, but that is not our main topic now. ಆದ್ರೆ ಅದು ನಮ್ಮ ಪ್ರಾಮುಖ್ಯವಾದಂತ ಸಂಗತಿ ಈಗ ಅಲ್ಲ. How he works against the believers. ಹೇಗೆ ಆತನು ವಿಶ್ವಾಸಿಗಳ ವಿರುದ್ಧವಾಗಿ ಆತನು ಕಾರ್ಯವನ್ನ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡೋಣ. Luke chapter 22 verse 31 and 32. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 31 and 32, please read. 22, 31 ಮತ್ತು 32ನೇ ವಚನ. ಸೀಮೋನನೇ ನೋಡು, ಸೈತಾನು ನಿನ್ನನ್ನು ಗೋಧಿಯಂತೆ ಹೊನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. Yeah, we remember this incident when Lord is telling Simon Peter that Satan has requested permission to test or try your faith. ಇಲ್ಲಿ ಸಿಮೋನ್ ಪೇತ್ರನ ಕುರಿತಾಗಿ ಸೈತಾನನು ಆತನ ಒಂದು ನಂಬಿಕೆಯನ್ನ ಪರೀಕ್ಷೆ ಮಾಡಬೇಕಾಗಿರ್ತಕ್ಕಂಥ ಸಂಗತಿಗೆ ಅನುಮತಿಯನ್ನ ಕೋರಿಕೆಯ ಸಂಗತಿಯಲ್ಲಿ ನಾವು ನೋಡ್ತಕ್ಕಂಥವ್ರು ನಾವಾಗಿದ್ದೇವೆ. Poor Simon Peter didn't fully understand what the warfare was. ಆದ್ರೆ ಸಿಮೋನ್ ಪೇತ್ರನು ಆತನು ತನ್ನ ಹೋರಾಟ ಏನು ಎಂಬುದಾಗಿ ಆತನಿಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. Jesus said, I prayed for you that your faith may not fail. ಆದ್ರೆ ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿ ಕೊಂಡನು, ನಿನ್ನ ಒಂದು ನಂಬಿಕೆ ಬಿದ್ದು ಹೋಗಬಾರದು ಎಂಬುದಾಗಿ. But instead of thanking the Lord, Peter said, no, I am Simon Peter. Even if all these other disciples deny you, I will not deny you. ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥ ಸಿಮೋನ್ ಪೇತ್ರನು ಈ ಎಲ್ಲಾ ಉಳಿದಿರ್ತಕ್ಕಂಥ ಶಿಷ್ಯರು ಅವರು ನಿನ್ನನ್ನ ಬಿಟ್ಟು ಹೋದ್ರು ಸಹ ನಾನು ಎಂದಿಗೂ ಸಹ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಅದನ್ನು ತಿಳಿಸ್ತಾನೆ. Oh, how wrong he was. In the same night, Simon Peter denied the Lord 3 times. Not 1 time, 3 times. How sad it was. The same night he denied the Lord 3 times. ಆದ್ರೆ ಅದೇ ರಾತ್ರಿಯಲ್ಲಿ ಸೈತಾನನು ಸಿಮೋನ್ ಪೇತ್ರನು ಆತನು ದೇವರನ್ನ ಆತನು ಅಲ್ಲಗಳೆಯುವಂತ ಸಂಗತಿಯನ್ನ 3 ಸಾರಿ ನಾವು ನೋಡ್ತೇವೆ. Brothers and sisters, we should be very careful. Don't be overconfident. We need, the Lord is praying for us that our faith may not fail. ಅದಕ್ಕೋಸ್ಕರವಾಗಿ ಮೋಸ ಹೋಗಬೇಡ್ರಿ ನನ್ನ ಪ್ರಿಯರೇ. ದೇವರು ನಮಗೋಸ್ಕರವಾಗಿ ನಮ್ಮ ಒಂದು ನಂಬಿಕೆ ಅಭಿವೃದ್ಧಿ ಆಗಬೇಕೆಂಬುದಾಗಿ ಆತನು ನಮಗೋಸ್ಕರವಾಗಿ ತಂದೆ ಬಳಿಯಲ್ಲಿ ಆತನು ವಿಜ್ಞಾಪನೆ ಮಾಡ್ತಕ್ಕಂಥವನು ಆತನಾಗಿದ್ದಾನೆ.
Another work is 2 Corinthians chapter 2, verse 9 to 11. ಅದೇ ಎರಡನೇ ಒಂದು ಸಂಗತಿ ಕುರಿತಾಗಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ Chapter 2, 2ನೇ ಅಧ್ಯಾಯ 9 to 11. 9ರಿಂದ 11ನೇ ವಚನದವರೆಗೆ. ಸರ್ವ ವಿಷಯದಲ್ಲೂ ನೀವು ವಿಧೇಯರಾಗಿದ್ದೀರೋ ಏನೋ ನಿಮ್ಮ ಗುಣವನ್ನು ಪರೀಕ್ಷಿಸಿ ತಿಳ್ಕೊಳ್ಳಬೇಕೆಂಬುವ ಉದ್ದೇಶದಿಂದಲೇ ಮೊದಲು ಬರೆದನು. ನೀವು ಯಾರಿಗೆ ಯಾವುದನ್ನು ಮನ್ನಿಸುತ್ತೀರೋ ನಾನು ಸಹ ಮನ್ನಿಸುತ್ತೇನೆ. ನಾನು ಯಾವುದನ್ನಾದ್ರೂ ಮನ್ನಿಸಿದ್ದರೆ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಮ್ಮ ನಿಮಿತ್ತವೇ ಮನ್ನಿಸಿದೆನು. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಆಲೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. What Apostle Paul is telling to the Corinthian believers that ಕೊರಿಂಥ ವಿಶ್ವಾಸಿಗಳಿಗೆ ಪೌಲನು ಆತನು ಏನನ್ನ ತಿಳಿಸ್ತಾ ಇರ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಹೇಳುವಾಗ, Satan tempts us not to forgive our fellow believers. ನಾವು ನಮ್ಮ ಜೊತೆ ವಿಶ್ವಾಸಿಗಳನ್ನ ನಾವು ಅವರಿಗೆ ಕ್ಷಮಿಸಬಾರದು ಎಂಬುದಾಗಿರ್ತಕ್ಕಂಥ ಸಂಗತಿಯಲ್ಲಿ ನಮ್ಮನ್ನ ಆತನು ಪ್ರಚೋದಿಸುವಂತನು ಆತನು ಆಗಿದ್ದಾನೆ ಎಂಬುದಾಗಿ. How true this is. Many times we are not able to forgive our fellow believers because Satan has used us. ಯಾಕೆ ಅನೇಕ ಸಾರಿ ನಮ್ಮ ಜೊತೆ ವಿಶ್ವಾಸಿಗಳಿಗೆ ನಾವು ಕ್ಷಮಿಸದೇ ಇರತಕ್ಕಂತಹ ಸಂಗತಿಯನ್ನು ನಾವು ನೋಡ್ತೇವೆ. ಯಾಕಂದ್ರೆ ಸೈತಾನನ ಒಂದು ಕಾರ್ಯದ ಆತನ ನಿಯಂತ್ರಣಕ್ಕೆ ಒಳಗಾಗುವ ದೆಸೆಯಿಂದ. Many a times I am not able to forgive even my own wife and children. ಅನೇಕ ಸಾರಿ ನಾನು ನನ್ನ ಸ್ವಂತ ಹೆಂಡತಿ ಮತ್ತು ಮಕ್ಕಳನ್ನ ನಾನು ಕ್ಷಮಿಸದೇ ಇರತಕ್ಕಂಥ ಸಂಗತಿ ನನ್ನಲ್ಲಿ ಉಂಟು. Many times I am unable to forgive my fellow believer who break bread with me. ನನ್ನ ಜೊತೆಯಲ್ಲಿ ನನ್ನೊಟ್ಟಿಗೆ ರೊಟ್ಟಿ ಮುರಿತಕ್ಕಂಥ ನನ್ನ ಜೊತೆ ನನ್ನ ಜೊತೆ ಸಹೋದರರನ್ನ ನಾನು ಕ್ಷಮಿಸದೇ ಇರತಕ್ಕಂಥ ಸಂಗತಿಯನ್ನು ನಾನು ಮಾಡಿದ್ದೇನೆ. This is the work of Satan. ಇದು ಸೈತಾನನ ಕಾರ್ಯ. Last Sunday I was meditating about how the Lord from the cross said, Father, forgive them, for they don't know what they do. ಅದಕ್ಕೋಸ್ಕರ ನಾನು ಕಳೆದ ಸಾರಿ ನಾನು ಧ್ಯಾನ ಮಾಡ್ತಾ ಇದ್ದಂತ ಸಂಗತಿ, ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಶಿಲುಬೆಯಲ್ಲಿ ಕೂಗಿದಂತ ಸಂಗತಿ, ತಂದೆಯೇ ಅವರು ಏನು ಮಾಡುವವರು ಅರಿಯರು, ಅವರನ್ನ ಕ್ಷಮಿಸು ಎಂಬುದಾಗಿ ಆತನು ತಿಳಿಸಿದನು. If I am not able to forgive my fellow believers, it is because Satan has taken hold of my heart. How much ನನ್ನ ಜೊತೆಯ ವಿಶ್ವಾಸಿಗಳನ್ನು ನಾನು ಕ್ಷಮಿಸದೇ ಇರತಕ್ಕಂಥ ಸ್ಥಿತಿ ನನ್ನಲ್ಲಿ ಇರ್ತಕ್ಕಂಥದ್ದಾಗಿದ್ರೆ, ನನ್ನದ ಹೃದಯದ ಆ ಒಂದು ಸಂಗತಿಯನ್ನ ಸೈತಾನನು ತನ್ನ ನಿಯಂತ್ರಣದಲ್ಲಿ ಆತನು ತೆಗೆದುಕೊಂಡಿರ್ತಕ್ಕಂಥ ದೆಸೆಯಿಂದ. Dear brothers and sisters, you and I need to be very careful. If I have an unforgiving spirit, it is because Satan has influenced me. ಅದಕ್ಕೋಸ್ಕರವಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾವು ಕ್ಷಮಿಸದೇ ಇರತಕ್ಕಂತಹ ಒಂದು ಮನಸ್ಸು ನಮ್ಮಲ್ಲಿರ್ತಕ್ಕಂಥದ್ದಾಗಿದ್ರೆ, ಆ ಒಂದು ಸಂಗತಿಯ ನಿಯಂತ್ರಣವನ್ನ ಸೈತಾನ ಆತನು ತೆಗೆದುಕೊಂಡಂತವನಾಗಿದ್ದಾನೆ. Is there anyone listening to us tonight? You are not able to forgive your fellow believers. Please go to them. Come out of Satan's influence. Go to them and say, I'm sorry, my dear brother and sister. That is what will bring glory to God. ನನ್ನನ್ನ ಕೇಳ್ತಾ ಇರ್ತಕ್ಕಂಥ ಪ್ರಿಯರೇ, ನೀವು ಯಾರಿಗಾದರೂ ನೀವು ಕ್ಷಮೆಯನ್ನ ಕೋರ್ತಕ್ಕಂಥದ್ದಾಗಿರ್ತಕ್ಕಂಥದ್ದಾಗಿದ್ರೆ ಜೊತೆ ವಿಶ್ವಾಸಿಗಳನ್ನ ಈಗಲೇ ಹೋಗಿ ಆ ಒಂದು ಸಂಗತಿಯನ್ನ ಮಾಡ್ತಕ್ಕಂಥ, ನನ್ನ ಕ್ಷಮಿಸ್ರಿ ಸಹೋದರರೇ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಮಾಡ್ತಕ್ಕಂಥದ್ದಾಗಿದ್ರೆ ಮಾಡ್ರಿ. ಯಾಕಂದ್ರೆ ಆತನ ಮಾಡದೇ ಇರುವ ಹಾಗೆ ಸೈತಾನು ತನ್ನ ನಿಯಂತ್ರಣದಲ್ಲಿ ನಿಮ್ಮನ್ನ ತೆಗೆದುಕೊಂಡಂತವನು ಆತನಾಗಿರುತ್ತಾನೆ. So Paul is telling the Corinthian believers, we shouldn't be ignorant about his schemes. ಅದಕ್ಕೋಸ್ಕರವಾಗಿ ಪೌಲನು ಆತನು ಕೊರಿಂಥ ವಿಶ್ವಾಸಿಗಳಿಗೆ ಆತನು ಜ್ಞಾಪಿಸುವ ಹಾಗೆ ಆತನು ಹೇಳ್ತಾರೆ, ಅವರ ಯೋಚನೆಗಳನ್ನ ನಾವು ಅರಿಯದವರಲ್ಲವಲ್ಲ ಎಂಬುದಾಗಿ. We know all the problem. The Corinthian assembly had a lot of problems. ಕೊರಿಂಥ ಸಭೆಯಲ್ಲಿ ಅನೇಕ ತರವಾದಂತಹ ತೊಂದರೆಗಳು ಇರತಕ್ಕಂತಹ ಒಂದು ಸಭೆ ಆಗಿತ್ತು. There were moral failures. ಅನೇಕ ನೈತಿಕವಾದಂತಹ ಸೋಲುವಿಕೆ ಅವರಲ್ಲಿತ್ತು. There were groupism. ಅಲ್ಲಿ ಗುಂಪುಗಾರಿಕೆ ಇರ್ತಕ್ಕಂಥದ್ದಾಗಿತ್ತು. There were brothers taking brother to the unbelievers worldly court. ಅವರು ಸಹೋದರಗಳ ಮೇಲೆ ಸಹೋದರಗಳಿಗೆ ಅಪಾದನೆಗಳನ್ನ ಇದ್ದುಕೊಂಡು ಸ್ಥಳೀಯ
ಈ ಲೋಕದ ನ್ಯಾಯಾಲಯಕ್ಕೆ ಕೊಂಡು ಹೋಗ್ತಕ್ಕಂತಹ ಸಂಗತಿ ಅವರದಾಗಿತ್ತು. There were immorality, a person keeping his stepmother. ಅವರ ಮಧ್ಯದಲ್ಲಿ ಅನೈತಿಕವಾದಂತಹ ಸಂಗತಿ ಅವರಲ್ಲಿ ಇರ್ತಕ್ಕಂಥದ್ದಾಗಿತ್ತು. ತಂದೆ ಎರಡನೇ ಹೆಂಡತಿಯನ್ನ ಇಟ್ಟುಕೊಳ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. Oh, so many problems in that church because they were not aware of the schemes of Satan. ಅದಕ್ಕೋಸ್ಕರವಾಗಿ ಆ ಅನೇಕ ಸಂಗತಿಗಳು ಅವಳಿರುವಾಗ ಸೈತಾನನ ಆತನ ಯೋಚನೆ ಅವರಿಗೆ ಅರಿವಿಗೆ ಇಲ್ಲದೆ ಇರತಕ್ಕಂಥದ್ದಾಗಿತ್ತು. Why I am spending lot of time in Satan's work among believers? Because you and I need to be very, very careful. ಯಾಕೆ ನಾನು ಸೈತಾನ್ನ ಕಾರ್ಯ ವಿಶ್ವಾಸಿಗಳ ಮಧ್ಯದಲ್ಲಿ ಏನು ಎಂಬುದಾಗಿರ್ತಕ್ಕಂಥದ್ದು ಇಷ್ಟು ಸಮಯವನ್ನು ನಾನು ತೆಗೆದುಕೊಳ್ತಾ ಇದ್ದೇನೆಂಬುದಾಗಿ ಹೇಳುವುದಾದ್ರೆ ನಾವು ಆತನ ಸಂಗತಿಯನ್ನು ತಿಳಿದುಕೊಂಡು ಬಹಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥವಾಗಿರಬೇಕು. Read 2 or 3 more things we look at. Luke chapter 13 verse 16. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ verse 16. 16ನೇ ವಚನ. Please read, brother. ಆದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸದ್ಬದ್ದಿನದಲ್ಲಿ ಈ ಕಟ್ಟಿಗೆಗಳಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು. 2 Corinthians 12:7. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. Sometimes Satan can afflict believers with disease and infirmities. ಅನೇಕ ಸಾರಿ ಸೈತಾನನು ಆತನು ಅನೇಕ ಬಾರಿ ವಿಶ್ವಾಸಿಗಳನ್ನ ಅನಾರೋಗ್ಯಕ್ಕೆ ರೋಗಕ್ಕೆ ಒಳಪಡಿಸುವುದರ ಮೂಲಕವಾಗಿ ಆತನು ಕಾರ್ಯವನ್ನು ನಿರ್ವಹಿಸುವಂತವನು ಆತನು ಆಗಿದ್ದಾನೆ. 1 Peter 5:8, which we already read, he seek to destroy the testimony and usefulness of God's children. ನಾವು ಈಗಾಗಲೇ ಅದನ್ನು ನಾವು ನೋಡಿದ್ದೇವೆ. ಮೊದಲನೇ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡಿದ್ದೇವೆ. ಆತನು ನಮ್ಮ ವಿರೋಧಿಯಾಗಿ ಸೈತಾನ ಇದ್ದು ಆತನು ನಮ್ಮನ್ನ ನಾಶಪಡಿಸಬೇಕೆಂಬುದಾಗಿ ಆತನು ಇರ್ತಕ್ಕಂಥವನು ಆತನಾಗಿದ್ದಾನೆ. He seek to destroy your testimony and your usefulness. ನಿನ್ನ ಒಂದು ಪ್ರಯೋಜನಕಾರಿಯಾದಂತ ಕಾರ್ಯವನ್ನ ಮತ್ತು ನಿನ್ನ ಒಂದು ಪರಿಣಾಮಕಾರಿಯಾದಂತ ಆ ಒಂದು ಸಾಕ್ಷಿಯನ್ನ ನಾಶಪಡಿಸಬೇಕೆಂಬುದಾಗಿ ಆತನು ಇರ್ತಕ್ಕಂಥವನು ಆತನಾಗಿದ್ದಾನೆ. He always tempt believers to sin. ಆತನು ಯಾವಾಗಲೂ ಸಹ ವಿಶ್ವಾಸಿಗಳನ್ನ ಪಾಪ ಮಾಡುವುದಕ್ಕೆ ಆತನು ಶೋಧಿಸುವಂತವನು ಆತನಾಗಿದ್ದಾನೆ. James says in chapter 1, when you are tempted, don't think that the temptation came from God. ಯಾಕೋಬನು ಆತನು ತಿಳಿಸ್ತಕ್ಕಂಥ ಸಂಗತಿ ಆತನು ಏನಂತಂದ್ರೆ ನೀವು ಶೋಧನೆಗೆ ಒಳಗಾಗುವಂತ ಸಂದರ್ಭದಲ್ಲಿ ಇದು ದೇವರಿಂದ ಆಯ್ತು ಎಂಬುದಾಗಿ ನೀವು ತಿಳಿಸುವಂತವರಾಗಿರಬಾರದು ಎಂಬುದಾಗಿ ಆತನು ತಿಳಿಸ್ತಾನೆ. Temptation comes from the evil one and also from our flesh. ಈ ಒಂದು ಶೋಧನೆಯು ಅದು ಕೆಟ್ಟದ್ರಿಂದ ಅಥವಾ ಅದು ದೆವ್ವದಿಂದ ಬರ್ತಕ್ಕಂಥದ್ದಾಗಿದೆ, ಸೈತಾನದಿಂದ ಬರ್ತಕ್ಕಂಥದ್ದಾಗಿದೆ. ಇಲ್ಲದೆ ಇದ್ರೆ ನಮ್ಮ ಶರೀರದಿಂದ ಬರ್ತಕ್ಕಂಥದ್ದಾಗಿದೆ. So how careful you and I need to be knowing the work of Satan among believers. ಆ ವಿಶ್ವಾಸಿಗಳ ಮಧ್ಯದಲ್ಲಿ ಸೈತಾನ್ನ ಯೋಜನೆಗಳು ಏನು ಎಂಬುದಾಗಿರ್ತಕ್ಕಂಥ ಸಂಗತಿಯಲ್ಲಿ ನಾವು ಎಚ್ಚರವನ್ನ ವಹಿಸಿ ಅದನ್ನ ಅರಿತವರಾಗಿರ್ತಕ್ಕಂಥ ಸಂಗತಿಯ ನಮ್ಮಲ್ಲಿರಬಾರದು. He comes as an angel of light. ಆತನು ಈ ಒಂದು ಬೆಳಕಿನ ದೂತನ ಹಾಗೆ ಆತನು ಬರ್ತಾನೆ. He can hinder our prayer. ನಮ್ಮ ಪ್ರಾರ್ಥನೆಗೆ ಆತನು ಅಡ್ಡಿಪಡಿಸ್ತಾನೆ. He accuses God's children. ದೇವರ ಮಕ್ಕಳ ವಿರುದ್ಧವಾಗಿ ಆತನು ದೋಷಾರೋಪಣೆಯನ್ನು ಮಾಡ್ತಾನೆ. He will plant his children among believers. ಆತನ ತನ್ನ ಮಕ್ಕಳನ್ನ ವಿಶ್ವಾಸಿಗಳ ಮಧ್ಯದಲ್ಲಿ ಆತನು ಬಿತ್ತುವಂತವನು, ಆತನು ನಡತಕ್ಕಂಥವನು ಆತನಾಗಿದ್ದಾನೆ. He encourages immorality. ಆತನು ಅನೈತಿಕವಾದಂತಹ ಸಂಗತಿಗಳಿಗೆ ಪ್ರೋತ್ಸಾಹಿಸ್ತಾನೆ. He can hinder our ministry. ನಮ್ಮ ಸೇವೆಗೆ ಆತನು ಅಡ್ಡಿಪಡಿಸ್ತಕ್ಕಂಥವನು ಆತನಾಗಿದ್ದಾನೆ. He promotes warfare against God's children. ದೇವರ
ದೇವರ ಮಕ್ಕಳಲ್ಲಿ ಆತನು ಹೋರಾಟವನ್ನು ಆತನು ಸೃಷ್ಟಿಸುವಂತವನು ಆತನು ಆಗಿದ್ದಾನೆ. He tests our faith. ನಮ್ಮ ನಂಬಿಕೆಯನ್ನು ಆತನು ಪರೀಕ್ಷಿಸ್ತಾನೆ. He tempts us not to forgive our fellow believers. ಈ ಒಂದು ನಮ್ಮ ಜೊತೆ ವಿಶ್ವಾಸಿಗಳನ್ನ ನಾವು ಕ್ಷಮಿಸದೇ ಇರುವ ಹಾಗೆ ಆತನು ನೋಡಿಕೊಳ್ತಾನೆ. He afflicts our body sometimes, not always. Sometimes with diseases and ಅನೇಕ ಸಾರಿ ಬೇರೆ ಬೇರೆ ವಿಧವಾದಂತಹ ರೋಗ ರುಜಿನಗಳಲ್ಲಿ ತನ್ನ ಮಕ್ಕಳನ್ನ ಆತನು ಬಾಧಿಸುವಂತವನಾಗಿದ್ದಾನೆ. He tried to destroy our testimony. ನಮ್ಮ ಒಂದು ಸಾಕ್ಷಿಯನ್ನ ಆತನು ನಾಶಪಡಿಸುವುದಕ್ಕೆ ಆತನು ಪ್ರಯತ್ನಿಸ್ತಾನೆ. He tempts us to sin. ಆತನು ನಾವು ಪಾಪ ಮಾಡುವುದಕ್ಕೆ ಆತನು ಶೋಧನೆಗೆ ನಮ್ಮನ್ನು ಒಳಪಡಿಸ್ತಾನೆ. Oh, how careful we should be against the work of Satan. ಸೈತಾನನ ಕಾರ್ಯಗಳಿಗೆ ನಾವು ಯಾವ ರೀತಿಯಾಗಿ ನಾವು ಎಚ್ಚರಿಕೆಯನ್ನು ವಹಿಸತಕ್ಕಂಥವನಾಗಿರಬೇಕು. In the remaining few minutes, let me tell you about how God uses Satan. ಕೆಲವು ಉಳಿದಿರ್ತಕ್ಕಂಥ ನಿಮಿಷಗಳಲ್ಲಿ ದೇವರು ಹೇಗೆ ಸೈತಾನನ ಆತನು ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದಾಗಿರತಕ್ಕಂಥ ಸಂಗತಿಯನ್ನ ಸ್ವಲ್ಪ ಮಟ್ಟಿಗೆ ನಾನು ತಿಳಿಸ್ತೇನೆ. Even though Satan appears to be in control of this world, ಈ ಲೋಕದ ಒಂದು ನಿಯಂತ್ರಣದಲ್ಲಿ ಸೈತಾನನ ನಿಯಂತ್ರಣದಲ್ಲಿ ಲೋಕ ಇದೆ ಎಂಬುದಾಗಿದ್ರೂ ಸಹ, even though he is called the God of this age, ಈ ಲೋಕದ ಅಧಿಪತಿ, ಈ ಲೋಕದ ಅಧಿಪತಿ ಎಂಬುದಾಗಿ ಆತನು ಕರೆಸಿಕೊಳ್ಳುತ್ತಾ ಇದ್ರೂ ಸಹ, it may appear that he is in control of the world. ಈ ಲೋಕದ ಆ ಒಂದು ನಿಯಂತ್ರಣದಲ್ಲಿರುವ ಹಾಗೆ ಕಾಣುವ ಹಾಗಿದ್ರೂ ಸಹ, God uses Satan to accomplish at the end his purpose. ತನ್ನ ಒಂದು ಕಾರ್ಯವನ್ನ ಈಡೇರಿಸುವುದಕ್ಕೋಸ್ಕರವಾಗಿ ಅಂತಿಮ ಭಾಗದಲ್ಲಿ ಸೈತಾನನ್ನು ಉಪಯೋಗಿಸಿಕೊಳ್ಳುವಂತ ಸಂಗತಿಯನ್ನ ನಾವು ದೇವರ ಕುರಿತಾಗಿ ನೋಡ್ತೇವೆ. God is the sovereign God. ದೇವರು ಆತನು ಸಾರ್ವಭೌಮನಾದಂತಹ ದೇವರು. Look at the coronavirus. ನೀವೊಂದು ಕೊರೋನಾ ಸೋಂಕನ್ನ ನೀವು ನೋಡ್ರಿ. Whatever happened in the world, Satan's hand may be there, but ultimately God is in control. ಈ ಒಂದು ಕೊರೋನಾ ಸೋಂಕು ಅದು ಸೈತಾನ್ನಿಂದ ಆಗಿರ್ತಕ್ಕಂಥದ್ದಾಗಿದ್ರು ಸಹ ದೇವರು ಅದಕ್ಕೆ ಅನುಮತಿಸಿ ಕೊಟ್ಟು ಆಗುವ ಹಾಗೆ ಮಾಡಿ ತನ್ನ ಒಂದು ಕಾರ್ಯವನ್ನ ಈಡೇರಿಸುವುದಕ್ಕೋಸ್ಕರವಾಗಿ ಆತನು ಮಾಡ್ತಕ್ಕಂಥವನಾಗಿದ್ದಾನೆ. God uses all this to show to man the sinfulness of man. ಈ ದೇವರು ಈ ಎಲ್ಲಾ ಸಂಗತಿಗೆ ಅನುಮತಿಸಿ ಕೊಟ್ಟು ಈ ಒಂದು ಮನುಷ್ಯನ ಪಾಪ ಎಷ್ಟು ಪಾಪಮಯವಾಗಿರ್ತಕ್ಕಂಥದ್ದಾಗಿದೆ ಎಂಬುದಾಗಿರ್ತಕ್ಕಂಥ ಗಂಭೀರತೆಯನ್ನು ಆತನು ತೋರಿಸುವಂತವನಾಗಿದ್ದಾನೆ. Read Revelation chapter 9 verse 20 and 21. ಪ್ರಕಟಣೆ ಪುಸ್ತಕ 9ನೇ ಅಧ್ಯಾಯ 20 and 21. 9ನೇ ಅಧ್ಯಾಯ 20 ಮತ್ತು 21ನೇ ವಚನ. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನೂ ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ. See, this is what will happen in the tribulation time, which is going to come after the church is removed from here. ಇಲ್ಲಿಂದ ಸಭೆ ಎತ್ತಲ್ಪಟ್ಟಂತ ಸಂದರ್ಭದಲ್ಲಿ ಈ ಒಂದು ಮಹಾ ಸಂಕಟ ಕಾಲದಲ್ಲಿ ನಡೆಯುವಂತ ಇದೇ ಸಂಗತಿ ಆಗಿರತಕ್ಕಂಥದ್ದಾಗಿದೆ. Now we may think that if severe problem comes, severe suffering come, people will turn to God. That is what many times we think. ನಾವು ಅನೇಕ ಸಾರಿ ಭಾವಿಸುವಂತ ಚಿಂತನೆ ಏನಂತಂದ್ರೆ, ಜನರಿಗೆ ಕಷ್ಟಗಳು, ಅನೇಕ ತೊಂದರೆಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ದೇವರ ಕಡೆಗೆ ಅವರು ತಿರುಗಿಕೊಳ್ಳುತ್ತಾರೆ ಎಂಬುದಾಗಿರ್ತಕ್ಕಂಥ ಭಾವನೆ ನಮಗೆ ಉಂಟು. During this last 2 years of COVID and the suffering, and about 500 lakhs of people died, we think the world will get better, right? ನಾವು ಈ ಒಂದು 2 ವರ್ಷಗಳಿಂದಲೂ ಆಗಿರ್ತಕ್ಕಂಥ ಕೊರೋನಾ ಸೋಂಕಿನ ದೆಸೆಯಿಂದ ಸುಮಾರು 500 ಲಕ್ಷಕ್ಕಿಂತ ಹೆಚ್ಚು ಜನ, 500 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಸತ್ತು ಹೋದ್ರು. So we may think that people's heart will change. People will become, they will fear God. That's what we think, but that's not true.
ಆದ್ರೆ ನಾವು ನೆನೆಸ್ತೇವೆ ಇದರ ದೆಸೆಯಿಂದ ಅವರು ಮನುಷ್ಯರ ಹೃದಯ ಬದಲಾವಣೆಯಾಗಿ ದೇವರನ್ನು ನಂಬ್ತಾರೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೆನೆಸುವಂತವ್ರನ್ನವಾಗಿದ್ದೇವೆ. ಆದ್ರೆ ಅದು ಸತ್ಯವಾದಂತ ಸಂಗತಿ ಅಲ್ಲ. I have a Malayalam newspaper that I subscribe to. ನನಗೆ ನನ್ನಲ್ಲಿ ಮಲಯಾಳಂ ವೃತ್ತಪತ್ರಿಕೆ ನಾನು ಅದಕ್ಕೆ ಚಂದಾದಾರನಾಗಿ ನಾನು ಪಡೆದುಕೊಳ್ತೇನೆ. Every day when I read it, even though Kerala has so much COVID, still there is COVID, still there is flood. But if you read the newspaper, the wickedness of man is increasing in Kerala. ಆದ ಕೇರಳದಲ್ಲಿ ಅನೇಕ ತರವಾದಂತಹ ಕೋವಿಡ್ ನ ಸೋಂಕಿನ ಜನರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಸಂಗತಿ, ಅನೇಕ ಜಲಪ್ರಳಯಗಳು ಆಗ್ತಕ್ಕಂಥ ಸಂಗತಿಯನ್ನ ನಾನು ಓದತಕ್ಕಂಥವನಾಗಿದ್ದೇನೆ. ಇದೆಲ್ಲದರ ಮಧ್ಯದಲ್ಲಿಯೂ ಸಹ ಜನರ ಕೆಟ್ಟತನ ಇನ್ನೂ ಸಹ ಹೆಚ್ಚಾಗ್ತಕ್ಕಂಥ ಸಂಗತಿಯನ್ನ ನಾನು ಓದ್ತಕ್ಕಂಥವನಾಗಿದ್ದೇನೆ. Unbelievable events happening. A husband is bringing a cobra snake to help his wife bite and kill her to get more money from her parents. Unbelievable. How can people do this? ಈ ಒಂದು ನಾಗರ ಹಾವನ್ನ ತೆಗೆದುಕೊಂಡು ಬಂದು ಅದರಿಂದ ಕಚ್ಚಿಸಿ ಹೆಂಡತಿಯನ್ನ ಸಾಯಿಸಿ ಹಾಗೆ ಮಾಡಿ ಅವರ ಪೋಷಕರಿಂದ ಹೆಚ್ಚು ಹಣವನ್ನ ತೆಗೆದುಕೊಳ್ಳಬೇಕೆಂಬುದಾಗಿರ್ತಕ್ಕಂಥ ಈ ಎಲ್ಲಾ ಯೋಜನೆಗಳನ್ನ ಮಾಡ್ತಕ್ಕಂಥ ಸಂಗತಿಗಳನ್ನ ನಾನು ಓದಿರ್ತಕ್ಕಂಥವನಾಗಿದ್ದೇನೆ. So many things happening. I'm not telling only in Kerala, but Kerala, in spite of all this problem, the evil and wickedness is only increasing manyfold. ಅದಕ್ಕೋಸ್ಕರ ನಾನು ಈ ಒಂದು ಕೇರಳದಲ್ಲೇ ಮಾತ್ರವೇ ಅಲ್ಲ, ಎಲ್ಲಾ ಕಡೆ ಇದು ನಡೀತಕ್ಕಂಥದ್ದಾಗಿದೆ. ಆದ್ರೆ ಈ ಎಲ್ಲಾ ಸಂಗತಿಗಳ ಮಧ್ಯದಲ್ಲಿಯೂ ಸಹ ಜನರ ಆ ಒಂದು ಕೆಟ್ಟತನ ಎಷ್ಟರ ಮಟ್ಟಿಗೆ ಅದು ಉಲ್ಬಣಗೊಂಡಿದೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. We will see more of that, or it will happen. We won't be here during the tribulation, thank God. But during the tribulation, in spite of terrible things happening, people's wickedness will increase. They will never turn to God. They will worship the idols made with their hand. They will never turn to God. Many. ನಾವು ಈಗಾಗಲೇ ನಾವು ಓದಿದ ಹಾಗೆ ನಾವು ಕೈಯಲ್ಲಿ ಮಾಡಿದಂತ ವಿಗ್ರಹಗಳನ್ನ ಪೂಜಿಸ್ತಕ್ಕಂಥ ಸಮಯ ಯಾವಾಗ ಎಂಬುದಾಗಿ ಹೇಳುವಾಗ ಈ ಒಂದು ಮಹಾ ಸಂಕಟ ಕಾಲದ ಸಮಯದಲ್ಲಿ ಅವರ ಒಂದು ಕೆಟ್ಟತನ ಇನ್ನೂ ಸಹ ಹೆಚ್ಚಾಗಿ ಆಗ್ತಕ್ಕಂಥ ಒಂದು ಸಂಗತಿ ಆಗಿರ್ತಕ್ಕಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಆ ಒಂದು ಸಂಗತಿಗಳನ್ನ ನೋಡ್ಲಿಕ್ಕೆ ನಾವು ಇರ್ತಕ್ಕಂಥವರಲ್ಲ, ನಾವು ಎತ್ತಲ್ಪಟ್ಟಿರ್ತಕ್ಕಂಥವ್ರು ನಾವು ಆಗಿರುತ್ತೇವೆ. So God will prove the sinfulness of man even when Satan's work is increasing. ಸೈತಾನ ಒಂದು ಕೆಲಸ ಇನ್ನೂ ಸಹ ಹೆಚ್ಚಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯನ ಮಾನಸಾಂತರ ಪಡೆದೇ ಇರತಕ್ಕಂಥ ಒಂದು ಸಂಗತಿಯನ್ನ ಆತನು ಹೆಚ್ಚಾಗಿ ಆತನು ಗಮನಿಸುವಂತವನು ಆತನು ದೇವರ ಆತನಾಗಿ. ಮನುಷ್ಯನ ಪಾಪ ಎಷ್ಟು ಕೆಟ್ಟದನ್ನು ದೇವರು ಆ ಸಮಯದಲ್ಲಿಯೂ ಮನುಷ್ಯರಿಗೆ ತೋರಿಸಲಿಕ್ಕಿದೆ. ಓಕೆ, ರೆವಲ್ಯೂಷನ್ 20 verse 7 to 10. ನಾವು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ verse 7 to 10. 7ನೇ ವಚನದಿಂದ 10ನೇ ವಚನದವರೆಗೆ. ಗಿರೀಶ್, ರೆವಲ್ಯೂಷನ್ 20 verse 7 to 10. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ. ಆ 1000 ವರ್ಷಗಳು ತೀರದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆ ಆಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಗೋಗ್ ಎಂಬ ಜನಾಂಗಗಳನ್ನ ಮರಳುಗೊಳಿಸಿ ಅವರನ್ನ ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶವನ್ನೆಲ್ಲ ಹರಡಿಕೊಂಡು ದೇವರ ಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನ ದಹಿಸಿ ಬಿಟ್ಟಿತು. ಇದಲ್ಲದೆ ಅವರನ್ನ ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಗಳಿರುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. This is one of the most unbelievable event that is going to happen. ಈ ಒಂದು ಸಂಗತಿ ನಂಬಲಾಗದೆ ಇರತಕ್ಕಂತ ಒಂದು ಘಟನೆ ಅದು ನಡಿಲಿಕ್ಕೆ ಇರತಕ್ಕಂಥದ್ದಾಗಿದೆ. After 1000-year reign of the Lord Jesus Christ himself on this earth, this is what will happen when Satan is released for a little time. ಕರ್ತನಾದಂತ ಯೇಸು ಕ್ರಿಸ್ತನ 1000 ವರ್ಷಗಳ ಆ ಒಂದು ಆಳ್ವಿಕೆಯ ಆದ ನಂತರವಾಗಿ ಸೈತಾನು ಆತನು ಸೆರೆಯಿಂದ ಬಿಡುಗಡೆಗೊಂಡು
ಈ ಒಂದು ಘಟನೆ ನಡೀಲಿಕ್ಕೆ ಇರತಕ್ಕಂಥದ್ದಾಗಿದೆ. After peaceful reign of the Lord on this earth for 1,000 years, more than any king ever ruled this earth, when there will be peace and justice. After ಈ that, ಲೋಕದಲ್ಲಿ ಯಾವ ರಾಜರು ಸಹ ಆಳ್ವಿಕೆಯನ್ನ ಮಾಡದೇ ಇರತಕ್ಕಂತ ಅಂತಹ ಒಂದು ಆಳ್ವಿಕೆ ಸಾವಿರ ವರ್ಷಗಳಲ್ಲಿ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಮಾಡಿದ ನಂತರವಾಗಿ ಈ ಒಂದು ಘಟನೆ ನಡೀಲಿಕ್ಕೆ ಉಂಟು. when Satan is released for a short time, again many people will side with him and come against the Lord and his people and his city. ಸ್ವಲ್ಪ ಸಮಯಕ್ಕೆ ಈ ಒಂದು ಸೈತಾನು ಬಿಡುಗಡೆಗೊಂಡಂತ ನಂತರವಾಗಿ ಆತನ ಬಳಿಯಲ್ಲಿ ಅನೇಕ ಅವರಿದ್ದುಕೊಂಡು ಆ ಕರ್ತನಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನ ಅವರು ನಿರ್ವಹಿಸುವಂತವರಾಗಿದ್ದಾರೆ. What is this teaching us? ಇದು ನಮಗೆ ಕಲಿಸ್ತಕ್ಕಂಥದ್ದಾದ್ರೂ ಏನು? The problem is not our environment, it is our heart. ಇದು ನಮ್ಮ ಒಂದು ಪರಿಸರವಲ್ಲ, ಇದು ನಮ್ಮ ಒಂದು ಹೃದಯ. Man's heart is desperately wicked. ಮನುಷ್ಯನ ಹೃದಯ ಅದು ಬಹಳ ಕೆಟ್ಟದ್ದಾಗಿರ್ತಕ್ಕಂಥದ್ದಾಗಿದೆ. ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳವಾಗಿದೆ. So this is what we need to understand. You and I, even though we are believers, we also have that sin nature in us. ನಾವು ಸಹ ವಿಶ್ವಾಸಿಗಳಾಗಿದ್ರು ಸಹ ಪಾಪದ ಸ್ವಭಾವದಲ್ಲಿ ನಾವು ಇರ್ತಕ್ಕಂಥವನಾಗಿದ್ದೇವೆ. That is why Proverbs says, guard your heart with all diligence. ಅದಕ್ಕೋಸ್ಕರವಾಗಿ ಜ್ಞಾನೋಕ್ತಿಗಳಲ್ಲಿ ನಾವು ನೋಡುವ ಹಾಗೆ ನಮ್ಮ ಹೃದಯವು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ನಮ್ಮ ಹೃದಯಗಳನ್ನ ನಾವು ಬಹಳ ಜಾಗರೂಕತೆಯಿಂದ ನಾವು ಕಾಪಾಡುವಂತವರಾಗಿರಬೇಕು. Because we also have that sin nature in us. ಯಾಕಂದ್ರೆ ನಮ್ಮಲ್ಲಿಯೂ ಸಹ ಒಂದು ಪಾಪದ ಸ್ವಭಾವ ನಮ್ಮಲ್ಲಿ ಇರ್ತಕ್ಕಂಥದ್ದಾಗಿದೆ. Oh dear ones, as we close here now, let me and we be very careful about the work of the evil one, Satan. ನಾವು ನನ್ನ ಪ್ರಿಯರೇ, ನಾವು ಮುಗಿಸುವ ಹಂತದಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಸೈತಾನನ ಒಂದು ಕೆಲಸಕ್ಕೆ ಆತನ ಕಾರ್ಯದಲ್ಲಿ ಬಹಳ ನಾವು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥವರಾಗಿರಬೇಕು. Thank God we have an advocate, we have the full armor of God. ನಮಗೆ ಒಂದು ಶ್ರೇಷ್ಠ ವಕೀಲನು ನಮ್ಮ ಪರವಾಗಿರ್ತಕ್ಕಂಥವನಾಗಿದ್ದಾನೆ ಮತ್ತು ಸರ್ವಾಯುಧಗಳು ನಮ್ಮಲ್ಲಿ ಇರ್ತಕ್ಕಂಥದ್ದಾಗಿದೆ. We are more than conquerors through Jesus Christ. ಪೂರ್ಣ ಜಯಶಾಲಿಗಳು ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ನಾವು ಇರತಕ್ಕಂಥವರಾಗಿದ್ದೇವೆ. Hallelujah, what a God we have, what a savior we have. Hallelujah, ಎಂತ ರಕ್ಷಕನು, ಎಂತ ಕರ್ತನು ನಮಗಿರ್ತಕ್ಕಂಥವನಾಗಿದ್ದಾನೆ. Thank you for patiently listening. Continue to pray for this Bible study. ನೀವು ನನ್ನ ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ವಂದನೆಗಳು. ಈ ಒಂದು ಸತ್ಯವೇದ ಅಧ್ಯಯನಕ್ಕಾಗಿ ಪ್ರಾರ್ಥನೆಯಲ್ಲಿ ನೀವು ಮುಂದುವರಿತಕ್ಕಂಥವ್ರು ನೀವು ಆಗಿದ್ದೀರಿ. Thank you, Brother James Andrew. ವಂದನೆಗಳು.